ಈಗ ಮಗು ಕೂಡ ಎಷ್ಟೊಂದೆಲ್ಲ ಹೇಗೆ ಮಾಡುತ್ತೆ, ಅದಕ್ಕೇನು ಕಲಿಸದೇ ಇದ್ರೂ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಬೆಂಕಿ ಮುಟ್ಟಲ್ಲ. ಹೇಗೆ ಎಷ್ಟೊಂದು ಇದನ್ನೆಲ್ಲ ನೀವು ತೊಗೋಬೋದು. ಅಂದರೆ ಆ ಒಂದು ಇಂಟೆಲಿಜೆನ್ಸ್ಗೆ ತನ್ನ ಬರ್ತಿಂದ ಬಂದಿದ್ದಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ತಗೊಂಡು ಅದಕ್ಕೆ ಕಮಾಂಡ್ ಕೊಟ್ಟು ತನ್ನನ್ನು ತಾನು ನಡೆಸ್ಕೊಳ್ಳೋ ಕ್ಷಮತೆ ಇದೆ. ಎಷ್ಟರ ಮಟ್ಟಿಗೆ ಅದು ಉಪಯೋಗಿಸ್ಕೊಳ್ಳುತ್ತೆ, ಅದು ಬೆಳವಣಿಗೆ ಆಗುತ್ತೆ, ಅದು ಆ ಮಗುವಿನ ಜೀವನ ಪ್ರಕ್ರಿಯೆಯಲ್ಲಿ ಹೇಗಾಗುತ್ತೆ ಅನ್ನೋದು. ಸರ್, ನೀವು ರೋಬೋನ ಮನುಷ್ಯನ ಗುಣಧರ್ಮದ ಮೇಲೆ ಡಿಸೈನ್ ಮಾಡಿರೋ, ರೋಬೋ ಗುಣಧರ್ಮದ ಮೇಲೆ ಮನುಷ್ಯನ ಅಳಿಬೇಕು ನಾವು? ಯಾವುದು ಮೊದಲು ಬಂದಿದ್ದು? ಮನುಷ್ಯ. ಮತ್ತೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವಾ? ಮನುಷ್ಯ ಯಾವುದನ್ನು ಕೂಡ ಮಾಡಿರುವಾಗ ಪ್ರಕೃತಿಯ ಪ್ರೇರಣೆ ಅಥವಾ ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥ ವಸ್ತುವನ್ನು ಯಾವುದನ್ನು ಮಾಡಿಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಅದ್ರ ಬಗ್ಗೆನೂ ನೋಡ್ತಾ ಹೋದರೆ, ಮುಂಚೆ ಏನು ಮಾಡ್ದ ಮನುಷ್ಯ, ತನಗೆ ತನ್ನ ದೈಹಿಕ ಸಾಮರ್ಥ್ಯವನ್ನು ಕಡಿಮೆ ಉಪಯೋಗಿಸ್ಕೊಂಡು ಯಾವ ರೀತಿ ತನಗೆ ಬೇಕಾಗೋ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕೋ ಅಂತಹ ಟೂಲ್ಗಳನ್ನ ಡೆವಲಪ್ ಮಾಡ್ತಾ ಬಂದ. ಇವತ್ತು ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ ಅಂದರೆ, ಮನುಷ್ಯ ತನ್ನ ಈ ಕರ್ಮೇಂದ್ರಿಯಗಳಲ್ಲಿ ಅದರ ಉಪಯೋಗನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಡ್ರಾಮಾ ಅಂದರೆ 5 ಎಲಿಮೆಂಟ್ ಇಟ್ಕೋಬೋದು: ಡೈರೆಕ್ಟರು, ಸ್ಟೋರಿ, ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ಆಡಿಯನ್ಸ್. ಅದನ್ನು ಕನ್ವೆ ಮಾಡೋದು. ಅದೇ ರೀತಿ ನೀವು ಸಿನಿಮಾಗೆ ಹೋದರೆ ಎಲ್ಲ ಒಂದೇ. ಅಂದರೆ ಈ ಆಡಿಯನ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬ ಡೈನಮಿಕ್ ಆಗುತ್ತೆ, ತುಂಬ ವೈಬ್ರೆಂಟ್ ಆಗುತ್ತೆ. ಅದು ಬಿಟ್ಟರೆ ಅಲ್ಲೂ ಒಬ್ಬ ಡೈರೆಕ್ಟರು ಒಂದು ಸ್ಟೋರಿ ತೊಗೊಂಡು ಆಡಿಯನ್ಸ್ಗೆ ಮೆಸೇಜ್ ಕನ್ವೆ ಮಾಡ್ತಾರೆ ಥ್ರೂ ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ವಿಚ್ ಆಸ್ ಅ ವೆರಿ ಡಿಫ್ರೆಂಟ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಫ್ ಫಾರ್ಮುಲೇಷನ್, ಬಟ್ ಇಟ್ ಗಿವ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ದ ಆಡಿಯನ್ಸ್. ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೊಡೋದಕ್ಕೆ, ಆಡಿಯೋ ವಿಡಿಯೋ ಮೂಲಕ ಕೊಡೋದಕ್ಕೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇರಬಹುದು, ಇದೆ. ಅದು ಕೆಲಸ ಮಾಡುತ್ತೆ. ಅದು ಏನೆಲ್ಲ ಮಾಡುತ್ತೆ, ನಮ್ಮಲ್ಲಿ ಯಾಕೆ ಮಾಡುತ್ತೆ, ಅದ್ರ ಕೋರಿಲೇಷನ್ ಎಲ್ಲ ಯಾರು ಮಾಡಬೇಕು? ಈಗ ನಾವು ನಮ್ಮ ಕಣ್ಣಿನಿಂದ ನೋಡುವಂಥ ಆಪ್ಟಿಕಲ್ ಡೊಮೈನ್ ಅಂತ ಹೇಳ್ತೀವಿ. ಅದನ್ನು ನಾವು ಸೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ 400ರಿಂದ 700 ನ್ಯಾನೋಮೀಟರ್ ಅಥವಾ 0.4 ಮೈಕ್ರಾನಿಂದ 0.7 ಮೈಕ್ರಾನ್ ಅಷ್ಟರ ಒಳಗಡೆ ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅದನ್ನು ಮಾತ್ರ ನಾವು ಕಣ್ಣಿಂದ ನೋಡೋಕ್ಕೆ ಸಾಧ್ಯ. ಅದು ಬಿಟ್ಟು ಹೊರಗಡೆ ಏನೆಲ್ಲ ಆಗ್ತಾಯಿದೆ ಅದನ್ನು ನಮ್ಮ ಕಣ್ಣಿಂದ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ವಿಡಿಯೋ ಗೇಮ್ ಬಗ್ಗೆ ಯೋಚನೆ ಮಾಡಿದ್ರೆ, ವಿಡಿಯೋ ಗೇಮ್ ಅಂದರೆ ಏನು? ನಾವೊಂದು ಸ್ಕ್ರೀನ್ ಮುಂದೆ ಕೂತಿದ್ದೀವಿ, ನಮ್ಮ ಕೈಯಲ್ಲಿ ಒಂದು ಸ್ಟಿಯರಿಂಗ್ ವೀಲ್ ಇರ್ಬೋದು, ಅಥವಾ ಜಾಯ್ಸ್ಟಿಕ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು. ಯಾವುದೇ ಒಂದು ಟ್ರಿಗರಿಂಗ್ ಡಿವೈಸ್ ಮೂಲಕ ನಾವು ಏನು ಬದಲಾವಣೆ ಮಾಡ್ತೀವಿ, ಟ್ರಿಗರ್ ಕೊಡ್ತೀವಿ, ನಮಗೆ ಕಾಣ್ತಾ ಇರ್ತಕ್ಕಂಥ ಆಡಿಯೋ ವಿಡಿಯೋ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಯೋಚನೆ ಮಾಡಿದಾಗ ಹೇಗೆ ಆಡಿಯೋ ವಿಡಿಯೋ ಬದಲಾವಣೆ ಆಯಿತು? ಒಂದು ರೀತಿಯಲ್ಲಿ ನಮಗೂ ಅನಿಸುತ್ತೆ ಅದೆಲ್ಲ ನಡೀತಾ ಇರೋ ಪ್ರಕ್ರಿಯೆನೇ. ಈಗ ಮಗು ಕೂಡ ಎಷ್ಟೊಂದೆಲ್ಲ ಹೇಗೆ ಮಾಡುತ್ತೆ, ಅದಕ್ಕೇನು ಕಲಿಸದೇ ಇದ್ರೂ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಬೆಂಕಿ ಮುಟ್ಟಲ್ಲ. ಹೇಗೆ ಎಷ್ಟೊಂದು ಇದನ್ನೆಲ್ಲ ನೀವು ತೊಗೋಬೋದು. ಅಂದರೆ ಆ ಒಂದು ಇಂಟೆಲಿಜೆನ್ಸ್ಗೆ ತನ್ನ ಬರ್ತಿಂದ ಬಂದಿದ್ದಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅದನ್ನು ತಗೊಂಡು ಅದಕ್ಕೆ ಕಮಾಂಡ್ ಕೊಟ್ಟು ತನ್ನನ್ನು ತಾನು ನಡೆಸ್ಕೊಳ್ಳೋ ಕ್ಷಮತೆ ಇದೆ. ಎಷ್ಟರ ಮಟ್ಟಿಗೆ ಅದು ಉಪಯೋಗಿಸ್ಕೊಳ್ಳುತ್ತೆ, ಅದು ಬೆಳವಣಿಗೆ ಆಗುತ್ತೆ, ಅದು ಆ ಮಗುವಿನ ಜೀವನದ ಪ್ರಕ್ರಿಯೆಯಲ್ಲಿ ಹೇಗಾಗುತ್ತೆ ಅನ್ನೋದು. ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವೇನು ನೋಡಬೇಕು ಅಂದರೆ, ಇದಕ್ಕೆ ನಾವು ಪರ್ಯಾಯವಾಗಿ ನಮ್ಮ ಉದಾಹರಣೆ ತೊಗೋಬೇಕಾದ್ರೆ, ಈಗ ನಾವು ಮಂಗಳ ಗ್ರಹಕ್ಕೆ ಅಥವಾ ಚಂದ್ರನಿಗೆ ಈಗ ರೋಬೋಟ್ ಕಳಿಸ್ತಾ ಇದ್ದೀವಲ್ಲ, ಅದರಲ್ಲಿ ನಮಗೆ ಗೊತ್ತಿರೋ ಎಲ್ಲ ಡಿಸೈನ್ ಫೀಚರ್ಸ್ನು ಫಿಟ್ ಮಾಡಿದ್ದೀವಿ, ಫೇಲ್ ಸೇಫು ಮಾಡಿದ್ದೀವಿ. ಆದರೂ ಅಲ್ಲಿಯ ಕೆಲವು ಯಾವುದೋ ಒಂದು ಸಮಸ್ಯೆಗೆ ಅದು ತನ್ನ ಕಾರ್ಯ ಮಾಡೋಕ್ಕಾಗದೇ ಇದ್ದಾಗ ಅದು ಮತ್ತೆ ಡ್ಯಾಮೇಜ್ ಆಗ್ಬೋದು ಅನ್ನೋದು ಹೋಗಿದ್ದರೆ ನಾವೇನು ಮಾಡಬೇಕು? ಅದು ಯಾಕಾಯಿತು ಡ್ಯಾಮೇಜ್ ಆಯಿತು, ಪೆರಿಶ್ ಆಯಿತು, ನಮಗೆ ಗೊತ್ತಾಗಲ್ಲ. ಮತ್ತು ನಾವು ಹೊಸದು ತಯಾರು ಮಾಡಿ ಕಳಿಸಿದ್ರೆ ಅದು ಕೂಡ ಅದೇ ತೊಂದರೆ ಅನುಭವಿಸ್ಬೋದು. ಅಂದರೆ ಆವಾಗ ನಾವೇನು ಮಾಡಬೇಕು? ಅದರಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಅದು ಹಾಳಾಗೋಕ್ಕೆ ಮುಂಚೆ ಅಥವಾ ಪೆರಿಶ್ ಆಗೋಕ್ಕೆ ಮುಂಚೆ ಯಾವ ಸ್ಥಿತಿಯನ್ನು ಎದುರಿಸಿತ್ತು ಅದರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮಗೆ ಕಳಿಸೋ ಹಾಗೆ ಒಂದು ವ್ಯವಸ್ಥೆ ಮಾಡಿರಬೇಕು. ಆ ರೀತಿ ವ್ಯವಸ್ಥೆ ಮಾಡಿದಾಗ ಕೂಡ ಏನಾಗುತ್ತೆ, ತನ್ನನ್ನು ತಾನು ಶಟ್ ಡೌನ್ ಮಾಡಿಕೊಂಡು, ಹೈಬರ್ನೇಷನ್ ಅಂತೀವಿ, ತಾನು ಏನು ಕೆಲಸ ಮಾಡದೆ ನಿಂತ್ಕೊಂಡು ಈ ಮಾಹಿತಿಯನ್ನು ನಮಗೆ ಕಳಿಸುತ್ತೆ. ನಾವು ಅದನ್ನೆಲ್ಲ ಅನಲೈಸ್ ಮಾಡಿ
ಅದರಲ್ಲಿ ಇರೋ ಪ್ರಕ್ರಿಯೆಗಳ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೋದು ಅಂತ ಡಿಸೈಡ್ ಮಾಡಿ ಮತ್ತೆ ಈ ನಾವು ಮಾಹಿತಿಯನ್ನು ಅದಕ್ಕೆ ಕಳಿಸಿದ್ರೆ ಸಮಯ ಬೇಕು. ನಮಗೆ ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ಗೆ ನಾವು ವರ್ಕ್ ಮಾಡಿದ್ವಿ, ಅದಕ್ಕೆ ಡಿಸೈನ್ಗೆ ಸಲ್ಯೂಷನ್ ಕಂಡುಹಿಡಿದ್ವಿ, ಆ ಸಲ್ಯೂಷನ್ ಅದಕ್ಕೆ ತಲುಪಿಸಿದ್ವಿ. ಅಷ್ಟು ಸಮಯದಲ್ಲಿ ಅದು ಉಳ್ಕೊಳಕ್ಕಾಗದೇ ಹಾ. ಇದ್ದರೆ ಪರೀಕ್ಷೆ ಆಯಿತು. ಬಟ್ ಆದರೆ ಅಟ್ಲೀಸ್ಟ್ ನಮಗೆ ಮಾಹಿತಿ ಬಂತು. ನೆಕ್ಸ್ಟ್ ಕಳಿಸೋವಾಗ ಅದನ್ನು ಇಂಪ್ರೂವ್ ಮಾಡಿ ಕಳಿಸ್ಬೋದು. ಇದು ಆದಾಗ್ಲೂ ಮಾಡ್ತಾ ಮಾಡ್ತಾ ಇನ್ನೊಂದೇನು ಅನಿಸುತ್ತೆ, ಇದೆಷ್ಟೇ ಈ ರೀತಿ ಮಾಡಿದ್ರೂ ಪ್ರತಿ ಸರಿನೂ ನಾವು ಹೊಸ್ತು ಮಾಡಿ ಕಳಿಸ್ಬೇಕಲ್ಲ, ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ತನಗೆ ತಾನೇ ಸಮಸ್ಯೆಗಳನ್ನು ಪರಿಹಾರ ಕಂಡುಹಿಡ್ಕೊಳ್ಳುವಂಥ ರೋಬೋಟ್ಗಳನ್ನು ನಾವು ತಯಾರಿಸ್ಬೋದಾ? ಅದಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಸಮಸ್ಯೆಗಳನ್ನು ಅನಲೈಸ್ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಹಿಡ್ಕೋಬೇಕು ಆ ರೀತಿ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಇವತ್ತು ನೀವೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಎಲ್ಲ ಕೇಳ್ತಿದ್ದೀರಾ, ಇದೆಲ್ಲ ಇದರಿಂದ ಬರ್ತಕ್ಕಂಥ ಒಂದು ಪ್ರಶ್ನೆಗಳು. ಆ ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೊಂಡು ಹೋದಂಗೆ ಮುಂದೆ ಬರುತ್ತೆ. ಅಂದರೆ ಇವಾಗ ನಾ ಏನು ಹೇಳ್ತಾ ಇದ್ದೀನಿ ನಿಮಗೆ, ಈ ಇಂಟೆಲಿಜೆನ್ಸಲ್ಲಿ ಆ ರೀತಿಯ ಒಂದು ಡಿಸೈನ್ ಫೀಚರ್ ಇಲ್ಲದೇ ಇದ್ದರೆ ಆ ಇಂಟೆಲಿಜೆನ್ಸ್ ಆ ರೀತಿ ಕೆಲಸ ಮಾಡೋಕ್ಕೆ ಸರ್, ನೀವು ಸಾಧ್ಯ. ರೋಬೋನ ಮನುಷ್ಯನ ಗುಣಧರ್ಮದ ಮೇಲೆ ಡಿಸೈನ್ ಮಾಡಿರೋ, ರೋಬೋ ಗುಣಧರ್ಮದ ಮೇಲೆ ಮನುಷ್ಯನ ಅಳಿಬೇಕು ನಾವು. ಯಾವುದು ಮೊದಲು ಬಂದಿದ್ದು? ಮನುಷ್ಯ. ಮತ್ತು ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕಲ್ವಾ? ಇವತ್ತಿನವರೆಗೂ ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದರೆ, ಮನುಷ್ಯ ಯಾವುದನ್ನು ಕೂಡ ಮಾಡಿರುವಾಗ ಪ್ರಕೃತಿಯ ಪ್ರೇರಣೆ ಅಥವಾ ಕಾನ್ಸೆಪ್ಟ್ ಇಲ್ಲದೆ ಇರತಕ್ಕಂಥ ವಸ್ತುವನ್ನು ಯಾವುದನ್ನು ಮಾಡಿಲ್ಲ. ಎವ್ರಿಥಿಂಗ್ ಈಸ್ ಇಮಿಟೇಷನ್ ಆಫ್ ನೇಚರ್. ಎವ್ರಿಥಿಂಗ್ ಪ್ರಕೃತಿಯಲ್ಲಿ ಏನಿದೆ ಅದನ್ನು ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದು ಮುಂದೆ ತೊಗೊಂಡೋಗ್ತಾ ಇರೋದು. ಆ ರೀತಿ ನೋಡಿದಾಗ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಅದ್ರ ಬಗ್ಗೆನೂ ನೋಡ್ತಾ ಹೋದರೆ, ಮುಂಚೆ ಏನು ಮಾಡ್ದ ಮನುಷ್ಯ, ತನಗೆ ತನ್ನ ದೈಹಿಕ ಸಾಮರ್ಥ್ಯವನ್ನು ಕಡಿಮೆ ಉಪಯೋಗಿಸ್ಕೊಂಡು ಯಾವ ರೀತಿ ತನಗೆ ಬೇಕಾಗೋ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಏನೇನು ಟೂಲ್ಸ್ ಬೇಕೋ ಅಂತಹ ಟೂಲ್ಗಳನ್ನ ಡೆವಲಪ್ ಮಾಡ್ತಾ ಬಂದ. ಇವತ್ತು ಎಷ್ಟರ ಮಟ್ಟಿಗೆ ಮಾಡಿದ್ದಾನೆ ಅಂದರೆ, ಮನುಷ್ಯ ತನ್ನ ಈ ಕರ್ಮೇಂದ್ರಿಯಗಳಲ್ಲಿ ಅದರ ಉಪಯೋಗನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅಂದ್ರೆ ನೀವು ಸೈಂಟಿಸ್ಟ್ಗಳು ಮನುಷ್ಯನನ್ನ ಲೇಜಿಯಾಗಿ ಮಾಡಿದಿರಿ ಸರ್. ಹಾಂ, ಸೈಂಟಿಸ್ಟ್ಗಳು ಅಂತಲ್ಲ, ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಅದನ್ನು ಮಾಡಿರೋರು ಟೆಕ್ನಾಲಜಿಸ್ಟು, ಮ್ಯಾನೇಜರ್ಸ್. ಸರ್, ಮನುಷ್ಯ ಎಷ್ಟು ಡೇಂಜರ್ಸ್ ಅಂತ ನಿಮ್ಗೆ ಗೊತ್ತಿದೆ, ಅವನು ಎಷ್ಟು ಮೈಗಳ ಅಂತ ಗೊತ್ತಿದೆ ಸರ್. ಆಗಿದ್ದಾಗ ಸೈನ್ಸು ಶಾಪನೋ ವರನೋ ಸರ್? ಅಲ್ಲ, ಅದು ಯಾವ ರೀತಿ ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ. ಈಗ ನಾವು ಒಂದು ವಿಷಯ ಏನು ಹೇಳಿದ್ವಿ, ಮಗು ಹುಟ್ಟಿದಾಗ ಅದರಲ್ಲಿ ಇರತಕ್ಕಂಥ ಇಂಟೆಲಿಜೆನ್ಸಲ್ಲಿ ಕೆಲವು ಬೇಸಿಕ್ ಡಿಸೈನ್ ಡ್ರೈವರ್ಸ್ ಅಂತ ನಾವು ಹೇಳ್ಬೋದು. ಆ ಡಿಸೈನ್ ಡ್ರೈವರ್ಸ್ ಏನು? ಅವು ಎಲ್ಲಿಂದ ಬಂದಿರ್ತಾವೆ ಸರ್? ಅದು ಹುಟ್ಟಲ್ಲೇ ಬಂದಿರಬೇಕಲ್ವ, ಇಲ್ದಿದ್ರೆ ಹೇಗಾಗುತ್ತದು? ಈಗ ಹುಟ್ಟಿದಾಗ ಅದರಲ್ಲಿ ಆ ಇಂಟೆಲಿಜೆನ್ಸಲ್ಲಿ ನಿನ್ನ ಸುತ್ತಮುತ್ತಲಿನ ವಾತಾವರಣದನ್ನು ನೋಡಿಕೊಂಡು, ನಿನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿಯನ್ನು ತಗೊಂಡು, ನಿನ್ನ ಕರ್ಮೇಂದ್ರಿಯಗಳಿಗೆ ನೀನು ಇನ್ಸ್ಟ್ರಕ್ಷನ್ಸ್ನ ಜನ್ರೇಟ್ ಮಾಡಿ ಆಪ್ರೇಟ್ ಮಾಡೋವಂತಹ ಒಂದು ಏನು ಇನ್ಸ್ಟ್ರಕ್ಷನ್ ಸೆಟ್ ಇದೆ, ಅದೆಲ್ಲ ಹುಟ್ಟಿದಾಗ ಬಂದಿದ್ರೆ ಮಾತ್ರ ಅದು ಮುಂದುವರಿಯಕ್ಕೆ ಸಾಧ್ಯ ಅಲ್ವಾ? ಅದಿಲ್ಲದೆ ಇದ್ದರೆ ಈ ಕೆಲಸಗಳೆಲ್ಲ ಹೇಗೆ? ಮನುಷ್ಯ ಏನು ಬುದ್ಧಿವಂತಿಕೆ ಬಳಸೋದು ಬೇಡ ಅಂತೀರಿ? ಬುದ್ಧಿವಂತಿಕೆ ಬೆಳೆಸೋದು ಬೇಡ ಅಲ್ಲ, ಬುದ್ಧಿವಂತಿಕೆ ಬೆಳೆಸ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದಾನೆ ಅಂದರೆ, ತನ್ನನ್ನು ತಾನು ಅರಿಯೋದ್ರಲ್ಲಿ ಮರೆತ್ಕೊಂಡು ನೋಡ್ತಾ ಇದ್ದಾನೆ. ಅದು ಅಂದರೆ ತನ್ನನ್ನು ತಾನು ಅರಿಬೇಕನ್ನೋದೇ ಆಧ್ಯಾತ್ಮ. ಅದು ಆಧ್ಯಾತ್ಮ. ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗ ನೀವು ಆಧ್ಯಾತ್ಮದಲ್ಲಿ ಕೂಡ ನೋಡಿದಾಗ ಏನು ಹೇಳ್ತೀರಾ? ಮನುಷ್ಯ ತನ್ನನ್ನು ತಾನು ಅರ್ಥಕೊಂಡ್ರೆ ತಾನೇನು, ಪ್ರಪಂಚ ಏನು ಅನ್ನೋದು ಒಂದು. ಈಗ ನಾವು ಇದರಲ್ಲಿ ಹೇಳ್ತಾ ಹೋದಾಗ, ಮಗು ಹೇಗೆ ಬೆಳೀತಾ ಇದೆ, ತನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ಏನೆಲ್ಲ ಅದಕ್ಕೆ ಸ್ಟಿಮ್ಯುಲಸ್ ಸಿಕ್ತು ಅದ್ರ ಪ್ರಕಾರ ಬೆಳೀತಾ ಹೋಗ್ತು. ಅದೇ ಮಗು ಕಾಡಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಪಟ್ಟಣದಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಅಥವಾ ಅಡ್ವಾನ್ಸ್ ಸಿಟಿನಲ್ಲಿದ್ದರೆ ಯಾವ ರೀತಿ ಬೆಳೆಯುತ್ತೆ, ಪರಿಸರ ಅದರಲ್ಲಿ ನಿಮಗೆ ಬದಲಾವಣೆ ಗೊತ್ತಾಗ್ತಾ ಇದೆಯಲ್ಲ. ಆ ಬದಲಾವಣೆಯಲ್ಲಿ ನೀವೇನು ಹೇಳ್ತೀರಾ? ಎಲ್ಲದರಲ್ಲೂ ಆ ಇಂಟೆಲಿಜೆನ್ಸ್ ಇತ್ತು, ತನ್ನ ಪರಿಸರದಲ್ಲಿ ಇದ್ದ ವಾತಾವರಣಕ್ಕೆ ತನ್ನನ್ನು ತಾನು ಅನುಕೂಲ ಮಾಡಿಕೊಂಡು ಬೆಳೆಸ್ಕೊಂಡು ಹೋದಾಗ ಅದಕ್ಕೆ ಬೇಕಾದಷ್ಟು ಕೆಲಸ ಮಾತ್ರ ಅದು ಮಾಡ್ತಾ ಇದೆ. ಬೇರೆ ಸ್ಟಿಮ್ಯುಲಸ್ ಇಲ್ಲದೆ ಇದ್ದರೆ ಅದ್ರ ಬಗ್ಗೆ ಅದು ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಸುಮ್ಮನೆ ತನಗೇನು ಬೇಕೋ ಅದನ್ನು ಮಾಡಿಕೊಂಡು ಮುಂದೆ ಬರಿತಾ ಇದೆ ಅಂತ. ಈ ರೀತಿ ಆದಾಗ ನಾವು ಮುಖ್ಯವಾಗಿ ಏನು ನೋಡ್ತಾ ಇದ್ದೀವಿ ಇದರಲ್ಲಿ ಅಂದರೆ, ಎಷ್ಟರ ಮಟ್ಟಿಗೆ ತನ್ನಲ್ಲಿ ಈ ಒಂದು ಇಂಟೆಲಿಜೆನ್ಸ್ ಇದೆ, ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ ನಮ್ಮಲ್ಲಿ. ಈ ಕರ್ಮೇಂದ್ರಿಯವನ್ನು ಕೆಲಸ ಮಾಡಿಸ್ತಾ ಇರೋದು ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಇಂಟೆಲಿಜೆನ್ಸು. ನಮ್ಮ ಸೆನ್ಸರ್ಗಳ ಮೂಲಕ ಬರೋ ಮಾಹಿತಿಯನ್ನು ತಗೊಂಡು
ಇಂಟರ್ಪ್ರಿಟೇಷನ್ ಕೂಡ ಮಾಡೋಕ್ಕೆ ಶುರು ಮಾಡುತ್ತಲ್ವ. ಮಗುವಲ್ಲಿ ಹೇಗೆ ಅದು ಒಂದಕ್ಕೆ ಒಂದು ಕೋರಿಲೇಷನ್ ಮಾಡಿ ಹೇಳಕ್ಕೆ ಶುರು ಮಾಡುತ್ತೆ. ಈ ವಸ್ತು ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ತಾನು ಏನು ಕೇಳುತ್ತೆ, ಜೊತೆಗೆ ತನ್ನ ಸುತ್ತಮುತ್ತಲವರು ಏನು ರೀತಿ ವ್ಯವಹಾರ ಮಾಡ್ತಾರೆ ಅದೇ ರೀತಿ ತನ್ನನ್ನು ತಾನು ಪಳಗಿಸ್ಕೊಳ್ಳುತ್ತೆ, ಇಂಟರ್ನಲೈಸ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಬೆಳವಣಿಗೆಯಲ್ಲೂ ಕೂಡ ಅದೇ ರೀತಿ ಅದು ಬೆಳ್ಕೊಂಡು ಹೋಗುತ್ತೆ. ಅಂದರೆ ಅದಕ್ಕೆ ನೀವು ಜಾಸ್ತಿ ಸ್ಟಿಮ್ಯುಲಸ್ ಕೊಟ್ಟು ಜಾಸ್ತಿ ಆಪರ್ಚುನಿಟೀಸ್ ಕೊಟ್ಟರೆ ಅದೆಲ್ಲವನ್ನು ಬೆಳೆಸ್ಕೊಳ್ಳೋ ಸಾಮರ್ಥ್ಯ ಇದೆ ಅದರಲ್ಲಿ. ಪ್ರೋಯಾಕ್ಟಿವ್ ಥರ. ಅದರಲ್ಲಿ ಸಾಮರ್ಥ್ಯ ಇದೆ. ನಾವು ಆ ಸಾಮರ್ಥ್ಯವನ್ನು ಬೆಳೆಯೋದಕ್ಕೆ ಬಿಡದಲೆ ಎಷ್ಟೋ ಸರಿ ನಾವು ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಅವ್ರಿಗೆ ತಮ್ಮಲ್ಲಿ ಅದರಲ್ಲಿ ಇರ್ತಕ್ಕಂಥ ಕ್ಷಮತೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗೋಕ್ಕೆ ಅದಕ್ಕೆ ಅರಿವು ಮೂಡಿಸ್ಬೇಕು. ಒಂದು ಎನ್ವಿರಾನ್ಮೆಂಟ್ ಬೇಕು. ಅದಕ್ಕೆ ನಿನ್ನಲ್ಲಿ ಇದೆಲ್ಲ ಇದೆ, ನೀನು ಈ ರೀತಿ ಉಪಯೋಗಿಸ್ಕೊತಾ ಹೋದರೆ ಇನ್ನೂ ಮುಂದೆ ಬೆಳೆಸ್ಕೋಬೋದು ಚೆನ್ನಾಗಿ ಅದನ್ನು ಅಂತ. ಅಂದರೆ ಈಗ 5 ಅಂಶಗಳನ್ನು ತೊಗೊಂಡಾಗ ಇಂಟೆಲಿಜೆನ್ಸ್ ಆಯಿತು, ಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ಆಯಿತು. ಒಂದು ಮೆಮೊರಿ ತಾನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ತನ್ನ ಜೀವನದಲ್ಲಿ ಎಲ್ಲ ನಡೆಯೋದ್ರ ಬಗ್ಗೆ. ಇನ್ನೊಂದು ಅದರ ಬರ್ತ್ ಪ್ರೋಸೆಸ್ಸಲ್ಲಿ ಬಂದಿದೆ ಅಂತ ನಾವು ತಿಳ್ಕೊಬೋದು. ಬರ್ತ್ ಪ್ರೋಸೆಸ್ಸಲ್ಲಿ, ಯಾಕೆಂದರೆ ಅದರಿಂದ ಬಂದಿದ್ದನ್ನೇ ಅದನ್ನು ಉಪಯೋಗಿಸ್ಕೊಂಡು ಅದು ಕೆಲಸ ಮಾಡ್ತಾ ಇದೆ ಶುರುವಿಂದ. ಕೆಲವು ಅದರಲ್ಲಿ ಇಂಟೆಲಿಜೆನ್ಸು ಡ್ರೈವರ್ಸು ಅದರಲ್ಲಿ ಇಲ್ಲದೇ ಇದ್ದರೆ ಅದು ಕೆಲಸ ಮಾಡೋದಕ್ಕಾಗಲ್ಲ. ಸೊ ಆ ರೀತಿ ಅದಕ್ಕೆ ಮಕ್ಕಳಲ್ಲಿ ನೀವು ಎಷ್ಟು ಸರಿ ಹೇಳ್ತೀರಾ, ಮಗುಗೆ ತುಂಬ ಕುತೂಹಲ ಇರುತ್ತೆ, ಇದೇನು ಇದ್ಯಾಕೆ ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾ ಇರುತ್ತೆ. ಆದರೆ ಅದರ ಸುತ್ತಮುತ್ತಲು ಇರೋರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಅದು ಬೆಳೀತಾ ಹೋಗುತ್ತೆ. ಅದೇ ಪ್ರೋತ್ಸಾಹ ಕೊಡದೆ ನಾವು ಅದನ್ನು ನಮ್ಮ ಅಸಮರ್ಥತೆಯಿಂದ ಅದರ ಬಾಯಿ ಮುಚ್ಚಿಸ್ತಾ ಹೋದರೆ ಅದು ಯಾವ ರೀತಿ ಬೆಳೆಯುತ್ತೆ? ತನ್ನಲ್ಲಿ ಇರ್ತಕ್ಕಂಥ ಕುತೂಹಲವನ್ನೆಲ್ಲ ಸಪ್ರೆಸ್ ಮಾಡ್ಕೊಳ್ಳುತ್ತೆ. ಅಂದರೆ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರತಕ್ಕಂಥ ಒಂದು ವೈಜ್ಞಾನಿಕ ಪ್ರವೃತ್ತಿಯನ್ನು ನಾವು ಅದು ಬೆಳೆಯೋ ರೀತಿಯಲ್ಲಿ ಎಷ್ಟೋ ರೀತಿಯಲ್ಲಿ ಮೊಟಕು ಮಾಡ್ತೀವಿ ಅಥವಾ ಪೂರ್ತಿ ಕನ್ಸ್ಟ್ರೈನ್ ಮಾಡ್ತೀವಿ ಅಂತ ಕೂಡ ಹೇಳ್ಬೋದು. ಇದನ್ನೇ ನೋಡಿದಾಗ ನೀವು ಎಷ್ಟೋ ಸರಿ ಈಗ ಐನ್ಸ್ಟೈನ್ ಬಗ್ಗೆ ಕೇಳಿದ್ರಿ, ಬೇರೆಯವ್ರ ಬಗ್ಗೆ ಕೇಳಿದ್ರಿ, ಅವರೆಲ್ಲ ಯಾವ ರೀತಿ ಕೆಲವರು ಕಾಲೇಜ್ಗಳಲ್ಲಿ ಅಥವಾ ಶಿಕ್ಷಣವನ್ನು ಫಾರ್ಮಲ್ ಆಗಿ ಪಡೆದೇ ಇದ್ದರೂ ಕೂಡ ತಮ್ಮ ಜ್ಞಾನದಿಂದ ಎಷ್ಟೊಂದೆಲ್ಲ ಸಂಶೋಧನೆ ಮಾಡಿದ್ದಾರೆ. ಅಂದರೆ ಅವ್ರು ಹೇಗೆ ಮಾಡಿದ್ರು? ಪ್ರಕೃತಿಯಲ್ಲಿ ನೋಡೋ ಎಲ್ಲ ಕೇಪಬಿಲಿಟಿ ಇದೆ ಅಲ್ಲ. ನಮ್ಮ ವಚನಕಾರರು ಕೂಡ ಏನು ಯೂನಿವರ್ಸಿಟಿಗಳಿಗೆ ಹೋಗಿರಲಿಲ್ಲ. ಕರೆಕ್ಟ್. ಆದರೂ ಭೌತಶಾಸ್ತ್ರವನ್ನು ಹೇಳ್ತಾನೆ, ಕರೆಕ್ಟ್, ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾನೆ, ಕರೆಕ್ಟ್. ಅಕ್ಕಮಾದೇವಿ ಹೆಲ್ತ್ ಸೈನ್ಸ್ ಬಗ್ಗೆ ಹೇಳ್ತಾಳೆ. ಅಂದರೆ ಇದನ್ನು ಎಲ್ಲ ನೋಡುವಾಗ ಇನ್ನೊಂದೆರಡು ವಿಷಯ ನಮ್ಮ ಈ ಡೈಲಾಗಲ್ಲಿ ಬರಬೇಕು ಅಂತ ನನಗನ್ಸುತ್ತೆ. ಇನ್ನೊಂದು, ಈಗ ನಾವು ಒಂದು ಮನುಷ್ಯನ ರೂಪರೇಖೆ ನೋಡಿದಾಗ ಈ 5 ಎಲಿಮೆಂಟ್ ತಂದ್ವಿ. ಈಗ ಬರ್ತ್ ಪ್ರೋಸೆಸ್ಸಲ್ಲಿ ಬರ್ತಕ್ಕಂಥ ಮೆಮೊರಿಯಲ್ಲಿ ಏನೆಲ್ಲ ಮಾಹಿತಿ ಇರ್ಬೋದು ಅಂತ ಒಂದು ಪ್ರಶ್ನೆ ನಮಗೆ ನಾವೇ ಕೇಳ್ಕೊಂಡ್ರೆ ಏನಿರ್ಬೋದು ಅದರಲ್ಲಿ? ಈಗ ನಾವು ಏನು ಹೇಳಿದ್ವಿ, ಪ್ರತಿಯೊಂದು ಜೀವರಾಶಿಯಲ್ಲೂ ತನ್ನ ಜೀವನದಲ್ಲಿ ನಡೆಯುವ ಪ್ರಕ್ರಿಯೆಗಳನ್ನೆಲ್ಲ ಒಂದು ಕಡೆ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅಥವಾ ಕ್ಷಮತೆ ಅದರಲ್ಲಿದೆ ಅಂತ. ಅಂದರೆ ಈ ಒಂದು ಮಗು ಹುಟ್ಟಿದಾಗ ಅದು ಹೇಗೆ ಹುಟ್ಟಿತು? ತಂದೆ ತಾಯಿಯ ಒಂದು ಎಗ್ ಆ್ಯಂಡ್ ಸ್ಪರ್ಮ್ ಏನು ಬರುತ್ತೆ ಅದು ಒಂದು ಸೆಲ್ಲಾಗಿ ಜಾಯಿನ್ ಆಗಿ ಮದರ್ಸ್ ವೂಮ್ನಲ್ಲಿ ಪ್ಲಾಸೆಂಟಾನಲ್ಲಿ ಅಟ್ಯಾಚ್ ಆಗಿ 9 ತಿಂಗಳ ಕಾಲ ತಾಯಿಯ ಕಂಟ್ರೋಲ್ನಲ್ಲಿ ಅಂಬ್ಲಿಕಲ್ ಕಾರ್ಡ್ನ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇಟ್ಕೊಂಡು ಸಿಂಗಲ್ ಸೆಲ್ಲಿಂದ ಫುಲ್ ಫ್ಲೆಡ್ ಲೈಫ್ ಫಾರ್ಮ್ವರೆಗೂ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದರೆ ತಂದೆ ತಾಯಿಯ ಆ ಒಂದು ಎಗ್ ಆ್ಯಂಡ್ ಸ್ಪರ್ಮಲ್ಲಿ ಏನು ರೆಕಾರ್ಡ್ ಆಗಿದ್ದಂಥ ಮಾಹಿತಿ ಇತ್ತು, ಆ ಮಾಹಿತಿ ಜೊತೆಗೆ ಈ 9 ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಅಷ್ಟು ಮಾತ್ರ ಆ ಒಂದು ಬರ್ತ್ ಪ್ರೋಸೆಸ್ಸಲ್ಲಿ ಲಿಮಿಟಿಂಗ್ ತೊಗೊಂಡ್ರೆ ಅದು ಮಾತ್ರ ಸಾಧ್ಯ ಅಂತ ಅನ್ಬೋದು. ಅಂದರೆ ಅದರ ತಾಯಿಯ ಮನಸ್ಥಿತಿನೂ ಮಗನ ಮೇಲೆ ಪ್ರಭಾವ ಬೀರ್ತದಂತೀರಿ ಸರ್? ನ್ಯಾಚುರಲಿ. ಅದಕ್ಕೇ ಈಗ ಮುಂಚೆ ನೀವು ಮಹಾಭಾರತದ ಕತೆ ಕೇಳಿದ್ರೆ ಅಭಿಮನ್ಯು ವಿಷಯಕ್ಕೆ, ಯಾಕೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟ್ರುಗಳು ಕೂಡ ಪ್ರೆಗ್ನೆಂಟ್ ವಿಮೆನ್ಗೆ ಸ್ಪೆಷಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ನಿಮಗೆ ಎಂಥ ಮಗು ಬೇಕೋ ಅಂಥದಕ್ಕೆ ಒಂದು ಸಹಾಯ ಆಗೋವಂಥ ಇದೆಲ್ಲ ಮಾಡ್ತಾ ಇದ್ದಾರಲ್ಲ ಇವಾಗ ಸೈಕಾಲಜಿಕಲಿ. ಅಂದರೆ ಇದರಲ್ಲೂ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅನಿಸುತ್ತೆ ಆ ಜೀವರಾಶಿಯಲ್ಲಿ ಬರ್ತಕ್ಕಂಥ ಬರ್ತ್ನಲ್ಲಿ ಇರ್ತಕ್ಕಂಥ ಏನಂದರೆ ಇನ್ಸ್ಟ್ರಕ್ಷನ್ ಸೆಟ್ ಮೆಮೊರಿ ಇದ್ದರೆ ಅದರಲ್ಲಿ ಏನೆಲ್ಲ ಮಾಹಿತಿ ಇರ್ಬೋದು ಅದು ಮಗು ಹುಟ್ಟಿದಾಗ್ಲಿಂದ ಬೆಳೆಯೋ ಸಮಯದಲ್ಲಿ ಕೂಡ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಜೊತೆಗೆ ತಂದೆ ತಾಯಿಯಿಂದ ಆ ಸಮಯದಲ್ಲಿ ರೆಕಾರ್ಡ್ ಆಗಿದ್ದ ಮಾಹಿತಿ ಏನಿತ್ತು ಅದು ಒಂದು ಲಿಮಿಟ್ ಆಗಿರ್ಬೋದು. ಅದನ್ನು ನೀವು ಟ್ರೇಸ್ ಮಾಡ್ತಾ ಹೋದರೆ
ತಂದೆ ತಾಯಿ, ಅವ್ರ ತಂದೆ ತಾಯಿ, ಹಾಗೆ ಹೋಗ್ತಾ ಹೋಗ್ತಾ ಜನರೇಷನ್ಲಿಂದ ಎಲ್ಲಿವರೆಗೆ ಹೋಗ್ಬೋದು ನೀವು? ಜೀವನ ಶುರುವಾಗಿದ್ದವರೆಗೂ ಹೋಗ್ಬೋದಾ ಅಂತ ಒಂದು ಪ್ರಶ್ನೆ ಕೇಳ್ಕೋಬೋದು. ಅಂದರೆ ಸಾಧ್ಯತೆ ಇದೆ ಅದೆಲ್ಲ. ಅದಕ್ಕೆ ನಾವು ವಿವೇಕಾನಂದರು ಹೇಳಿದ್ದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೆಲ್ಲ ಇದೆ ಅದರ ಬಗ್ಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅದನ್ನು ಅನ್ಕವರ್ ಮಾಡ್ಕೋತಾನೆ ಅದರ ಮೇಲೆ ಅವನಿಗೆ ವಿದಿತ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇದು ಒಂದು ರೀತಿಯಲ್ಲಿ ನಾವು ಸೈಂಟಿಫಿಕ್ಕಾಗಿ ಸಾಧ್ಯತೆಗಳನ್ನು ನೋಡಿದ್ವಿ. ಇದಲ್ಲದೆ ಇನ್ನೊಂದು ಮುಖ್ಯವಾಗಿ ಒಂದು ಅಂಶ ಏನು ನೋಡ್ಬೇಕು ನಾವು ಅಂದರೆ, ಈಗ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ಡ್ರೀಮ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಸ್ವಪ್ನಾವಸ್ಥೆ ಅಂತ. ಈ ಸ್ವಪ್ನಾವಸ್ಥೆನ ನೋಡಿದಾಗ ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು ಈ ಒಂದು ಡೈಲಾಗಲ್ಲಿ? ಈಗ ನಾವೊಂದು ಡ್ರಾಮಾ ತೊಗೊಂಡ್ರೆ, ಡ್ರಾಮಾನ ಏನಂತ ಹೇಳ್ಬೋದು? ಡ್ರಾಮಾ ಅಂದರೆ ಒಬ್ಬ ಡೈರೆಕ್ಟ್ರ್ ಇದ್ದಾರೆ, ಅವರೊಂದು ಸ್ಟೋರಿ ತೊಗೋತಾರೆ, ಅವರು ಒಂದು ಕನ್ವೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸಮ್ ಮೆಸೇಜ್ ಹಿ ವಾಂಟ್ಸ್ ಟು ಕನ್ವೆ ಟು ದ ಆಡಿಯನ್ಸ್. ಅವರು ಈ ಸ್ಟೋರಿ ತೊಗೊಂಡು ಅವ್ರದ್ದೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವ್ರ ಇಮ್ಯಾಜಿನೇಷನಲ್ಲಿ ಒಂದು ಸಂದರ್ಭಗಳನ್ನು ಎಲ್ಲ ಕ್ರಿಯೇಟ್ ಮಾಡಿ ಆ್ಯಕ್ಟರ್ಸು ಸ್ಟೇಜ್ ಮೂಲಕ ಆಡಿಯನ್ಸ್ಗೆ ತಲುಪಿಸ್ತಾರೆ. ಅಂದರೆ ಡ್ರಾಮಾ ಅಂದರೆ ಈ 5 ಎಲಿಮೆಂಟ್ ಇಟ್ಕೋಬೋದು: ಡೈರೆಕ್ಟರು, ಸ್ಟೋರಿ, ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ಆಡಿಯನ್ಸ್, ಅದನ್ನು ಕನ್ವೆ ಮಾಡೋದು. ಅದೇ ರೀತಿ ನೀವು ಸಿನಿಮಾಗೆ ಹೋದರೆ ಎಲ್ಲ ಒಂದೇ. ಅಂದರೆ ಈ ಆಡಿಯನ್ಸ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದು ತುಂಬ ಡೈನಮಿಕ್ ಆಗುತ್ತೆ, ತುಂಬ ವೈಬ್ರೆಂಟ್ ಆಗುತ್ತೆ. ಅದು ಬಿಟ್ಟರೆ ಅಲ್ಲೂ ಒಬ್ಬ ಡೈರೆಕ್ಟರು ಒಂದು ಸ್ಟೋರಿ ತೊಗೊಂಡು ಆಡಿಯನ್ಸ್ಗೆ ಮೆಸೇಜ್ ಕನ್ವೆ ಮಾಡ್ತಾರೆ ಥ್ರೂ ಆ್ಯಕ್ಟರ್ಸ್ ಆ್ಯಂಡ್ ಸ್ಟೇಜ್, ವಿಚ್ ಆಸ್ ಎ ವೆರಿ ಡಿಫ್ರೆಂಟ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಫ್ ಫಾರ್ಮುಲೇಷನ್, ಬಟ್ ಇಟ್ ಗಿವ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ದ ಆಡಿಯನ್ಸ್. ಇದರಲ್ಲಿಂದನೂ ಒಂದು ಹೆಜ್ಜೆ ಮುಂದೆ ಬಂದು ನಾವಿವತ್ತು ವಿಡಿಯೋ ಗೇಮ್ ಬಗ್ಗೆ ಯೋಚನೆ ಮಾಡಿದ್ರೆ, ವಿಡಿಯೋ ಗೇಮ್ ಅಂದರೆ ಏನು? ನಾವೊಂದು ಸ್ಕ್ರೀನ್ ಮುಂದೆ ಕೂತಿದ್ದೀವಿ, ನಮ್ಮ ಕೈಯಲ್ಲಿ ಒಂದು ಸ್ಟಿಯರಿಂಗ್ ವೀಲ್ ಇರ್ಬೋದು, ಅಥವಾ ಜಾಯ್ಸ್ಟಿಕ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಯಾವುದೇ ಒಂದು ಟ್ರಿಗರಿಂಗ್ ಡಿವೈಸ್ ಮೂಲಕ ನಾವು ಏನು ಬದಲಾವಣೆ ಮಾಡ್ತೀವಿ, ಟ್ರಿಗರ್ ಕೊಡ್ತೀವಿ, ನಮಗೆ ಕಾಣ್ತಾ ಇರ್ತಕ್ಕಂಥ ಆಡಿಯೋ ವಿಡಿಯೋ ಬದಲಾವಣೆ ಆಗ್ತಾ ಹೋಗುತ್ತೆ. ಅದನ್ನು ನಾವು ಯೋಚನೆ ಮಾಡಿದಾಗ ಹೇಗೆ ಆಡಿಯೋ ವಿಡಿಯೋ ಬದಲಾವಣೆ ಆಯಿತು? ಈ ವಿಡಿಯೋ ಗೇಮ್ನ ತಯಾರು ಮಾಡಿದ್ದಂಥ ವ್ಯಕ್ತಿ ಏನು ಮಾಡಿದ್ದಾನೆ? ಒಂದು ಕಂಪ್ಯೂಟ್ರಲ್ಲಿ ಅಥವಾ ಸಿಸ್ಟಮಲ್ಲಿ ಡೇಟಾ ಎಲ್ಲ ಸ್ಟೋರ್ ಮಾಡಿದ್ದಾನೆ. ನಾವು ಕೊಡೋ ಟ್ರಿಗರು ಆ ಪ್ರೊಸೆಸರ್ ತಗೊಂಡು ಸ್ಟೋರ್ ಆಗಿರೋ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿ ಆ ಕ್ಷಣಕ್ಕೆ ಬೇಕಾದಂಥ ಆಡಿಯೋ ವಿಡಿಯೋನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಅಲ್ಲಿ ಕೂಡ ನಿಮಗೆ ಸೇಮ್ ಸಿಮಿಲರ್ ಥಿಂಗ್. ಡೈರೆಕ್ಟರು, ಸ್ಟೋರಿ, ಕಂಟೆಂಟು, ಸಿನಿಮಾ, ನಾಟಕ, ವಿಡಿಯೋ ಗೇಮಲ್ಲಿ ನೀವು ಕೊಡ್ತಕ್ಕಂಥ ಟ್ರಿಗರ್ ಮೂಲಕ ಕೆಲವು ಬದಲಾವಣೆ ಆಗ್ತಾ ಇದೆ. ಇದೆಲ್ಲ ಆಯಿತು. ಇದರಿಂದ ನಾನು ಡ್ರೀಮ್ಗೆ ಏನು ಸಾಧಿಸ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಸ್ವಪ್ನ ಅಂದರೆ ಏನು ಅಂತ ಅಂದ್ಕೊಂಡ್ರೆ, ಇದನ್ನು ನಾವು ಒಂದು ರೋಬೋಟಿಕ್ ಸಿಸ್ಟಮ್ ಆದರೆ ನಮ್ಮ 5 ಇಂದ್ರಿಯಗಳಿಗೂ ಬರ್ತಕ್ಕಂಥ ಮಾಹಿತಿ ಸುಪ್ತವಾಗಿದ್ದಂಥ ಸಂದರ್ಭದಲ್ಲಿ, ಡಾರ್ಮೆಂಟ್, ವೆನ್ ಆಲ್ ದ ಇನ್ಪುಟ್ಸ್ ಕಮಿಂಗ್ ಟು ಅಸ್ ಥ್ರೂ ದೀಸ್ 5 ಸೆನ್ಸರ್ಸ್ ಆರ್ ಡಾರ್ಮೆಂಟ್, at that time the controller which is taking care of us, showing us an audio and video, there is a mechanism within each of the individual where that intelligence which is running the individual is capable of showing an audio and video to that person ಅಂತ ಹೇಳ್ಬೋದಾ? ಇನ್ ದ ಫಾರ್ಮ್ ಆಫ್ ಡ್ರೀಮ್. ಡ್ರೀಮಲ್ಲಿ ಇದು ಪ್ರಕ್ರಿಯೆ ಅಂತ ಹೇಳ್ಬೋದಾ? ಅಂದರೆ ಇದರಲ್ಲಿ ನೀವೇನು ನೋಡ್ತೀರಾ, ಎಲ್ಲವೂ ಆ ವ್ಯಕ್ತಿಯ ಒಳಗಡೆ ಆಗ್ತಾ ಇರ್ತಕ್ಕಂಥದ್ದು. ಆ ಸಮಯದಲ್ಲಿ ಹೊರಗಡೆಯಿಂದ ಏನೂ ಬೇಕಿಲ್ಲ. ಕನಸು ಮಲಗಿದಾಗ ನಿಮ್ಮ ಎಲ್ಲ ಇಂದ್ರಿಯಗಳು ಸುಪ್ತವಾಗಿದ್ದಾಗ, ಆ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಆಡಿಯೋ ವಿಡಿಯೋನ ಎಕ್ಸ್ಪೀರಿಯನ್ಸು ಯಾವ ರೀತಿ ಕೊಡ್ತಾ ಇದೆ ಅಂದರೆ, ಅದು ನಿಮ್ಮ ನಿಜ ಜೀವನದಲ್ಲಿ ಹೇಗೆ ಆಗ್ತಿದೆಯೋ ಹಾಗೆ ಅನಿಸುತ್ತೆ ನಿಮಗೆ. ಅದೇ ರೀತಿ ಭಾಸ ಆಗುತ್ತೆ, ಅದೇ ರೀತಿ ಎಲ್ಲ ಎಮೋಷನ್ಸು, ರಿಯಾಕ್ಷನ್ಸು ಎಲ್ಲ ಆಗುತ್ತೆ. ಅಂದರೆ ಆ ಇಂಟೆಲಿಜೆನ್ಸು ಅದು ಈ ಸಂದರ್ಭವನ್ನು ಕ್ರಿಯೇಟ್ ಮಾಡಿ ನಿಮಗೆ ಆಡಿಯೋ ವಿಡಿಯೋ ತೋರಿಸಿದ್ರೆ, ವಿಡಿಯೋ ಗೇಮಲ್ಲಿ ಯಾವ ರೀತಿ ಒಂದು ಮೆಮೊರಿಯಿಂದ ಡೇಟಾ ತೊಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸ್ತೋ ಅದೇ ರೀತಿ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ಕೋಬೋದು ನಾವು. ಆವಾಗ ನಮಗೆ ಈ ಮನುಷ್ಯನಲ್ಲಿ ಯಾವುದು ಸ್ಟೋರಿದು ಕಂಟೆಂಟ್ ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ಅನಿಸ್ಬೋದು ನಮ್ಮ ಜೀವನದಲ್ಲಿ ಕನಸು ಇರಿಲೆವೆಂಟ್ ಇರುತ್ತಲ್ಲ. ಅದು ಯಾಕೆ ಅಂದರೆ, ಈ ಒಂದು ಮೆಕ್ಯಾನಿಸಮ್ ಇದೆ. ಈ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ಯಾಕಾಗುತ್ತೆ, ಹೇಗಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀವಿ. ಏನಾಗುತ್ತೆ, ಅದ್ರ ಕಂಟೆಂಟ್ ಏನು, ಯಾಕೆ ಆ ಕಂಟೆಂಟ್ ತೋರಿಸುತ್ತೆ, ಅದರಲ್ಲಿ ತುಂಬ ಫಿಲಾಸಫಿ ಇದೆ. ಅದಕ್ಕೆ ತುಂಬ ಬೇಕಾದಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ನನ್ನ ಉದ್ದೇಶ ಏನಪ್ಪ ಈಗ ನಿಮ್ಮ ಜೊತೆ ಈ ಡೈಲಾಗಲ್ಲಿ ಹೇಳ್ತಾ ಇರೋದು ಅಂದರೆ,
ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕಾದ್ರೆ ತನ್ನಲ್ಲಿ ಏನೆಲ್ಲ ಇದೆ ಅದನ್ನು ತಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಯಾವ ರೀತಿ ಪ್ರಯತ್ನ ಪಡಬೇಕು ಅಂತ. ಅಂದರೆ ಈಗ ನಾನು ಇದರಲ್ಲಿ ಲಿಂಕ್ ಏನು ಮಾಡಿದೆ ನಿಮಗೆ, ತನ್ನ ಇಂಟೆಲಿಜೆನ್ಸು ಒಂದು ಸ್ಟೋರಿಯನ್ನು ತಗೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಮಗೆ ಕನಸಲ್ಲಿ ತೋರಿಸ್ಬೋದು. ಅಂದರೆ ಅದು ಏನು ತೋರಿಸುತ್ತೆ, ಯಾಕೆ ತೋರಿಸುತ್ತೆ, ಅದ್ರ ಬಗ್ಗೆ ಅದೇ ಒಂದು ದೊಡ್ಡ ಫೀಲ್ಡ್. ಬಟ್ ಅದು ತೋರಿಸ್ಬೋದು ಅನ್ನೋದು ನಾವು ಅರ್ಥ ಮಾಡಿಕೊಂಡ್ರೆ ಇದು ಒಂದು ಪಾಸಿಬಿಲಿಟಿ. ಅಂದರೆ ಈಗ ನಮಗೆ ಎಷ್ಟೋ ಸರಿ ಕನಸು ಬೀಳೋದ್ರಲ್ಲಿ ನಿಮಗೂ ವಿದಿತ ಆಗಿದೆ. ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಹುಟ್ಟು ಜಾಗದಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧು ಬಳಗದವರೊಬ್ಬರು ಆ ಜಾಗ ಬಿಟ್ಟೇ ಅಲ್ಲಾಡಿಲ್ಲ, ನೀವು ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಜಾಗಗಳು ಹೋಗಿದ್ದೀರ. ನಿಮ್ಮ ಕನಸಲ್ಲಿ ಒಂದು ಸರಿ ಅದನ್ನು ಅವ್ರನ್ನ ನಿಮ್ಮ ಜೊತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ನೋಡ್ತಾ ಇದ್ದೀರಾ ಅಂತ ತೋರಿಸುತ್ತೆ. ಆ ರೀತಿ ಕನಸುಗಳು ಬಿದ್ದಿರುತ್ತಲ್ವ. ಅಂದರೆ ಈಗ ಹೇಗೆ ಲಿಂಕ್ ಆಯಿತು, ಸ್ಟೋರಿಯನ್ನು ತಗೊಂಡು ತಾನೇ ಕ್ರಿಯೇಟ್ ಮಾಡುತ್ತೆ. ಹೇಗೆ ಡೈರೆಕ್ಟ್ರ್ ಮಾಡ್ತಾನೆ, ಅದು ಕೂಡ ನಾವು ಮುಂಚೆ ಒಂದೇನು ಹೇಳಿದ್ವಿ, ಮನುಷ್ಯ ಇದುವರೆಗೂ ಮಾಡಿರೋದು ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದನ್ನು ಕಾಪಿ. ಡ್ರಾಮಾಗಳೂ ಎಲ್ಲ ಅವನು ಮಾಡಿದ್ದು ಈ ರೀತಿಯಿಂದಾನೇನ ಅಂತ ನೀವು ಪ್ರಶ್ನೆ ಕೇಳ್ಕೋಬೋದು. ಮೊಟ್ಟ ಮೊದಲು ಯಾರು ಕ್ರಿಯೇಟ್ ಮಾಡಿದ್ರು ಡ್ರಾಮಾ, ಅವ್ರಿಗೆ ಇನ್ಸ್ಪಿರೇಷನ್ ಏನಿತ್ತು, ಅದು ಎಲ್ಲ ಒಳಗಡೆಯಿಂದ ಆಗಿರೋದೇನ ಇವತ್ತು ನಾವು ರಿವರ್ಸ್ ಹೇಳ್ತಾ ಇದ್ದೀವಿ ನಿಮಗೆ. ಅಂದರೆ ನೀವು ನಿಜವಾಗ್ಲೂ ಯೋಚನೆ ಮಾಡ್ತಾ ಹೋದರೆ ಅದು ನೀವು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಇದರಲ್ಲಿ ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ನಮ್ಮಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕೂಡ ನಮಗೆ ಕೆಲವು ಮಾಹಿತಿಯನ್ನು ಕೊಡೋದಕ್ಕೆ, ಆಡಿಯೋ ವಿಡಿಯೋ ಮೂಲಕ ಕೊಡೋದಕ್ಕೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇರಬಹುದು, ಇದೆ, ಅದು ಕೆಲಸ ಮಾಡುತ್ತೆ. ಅದು ಏನೆಲ್ಲ ಮಾಡುತ್ತೆ, ನಮ್ಮಲ್ಲಿ ಯಾಕೆ ಮಾಡುತ್ತೆ, ಅದ್ರ ಕೋರಿಲೇಷನ್ ಎಲ್ಲ ಯಾರು ಮಾಡಬೇಕು? ನಾವೇ ಅದನ್ನು ಅನಲೈಸ್ ಮಾಡ್ಕೋತಾ ಹೋದರೆ ಯಾರು ಮಾಡೋದು ಬೇಕಾಗಿಲ್ಲ, ನಮ್ಮೊಳಗಿರುತ್ತೆ. ಅದೇ ಅದನ್ನು ನೀವು ತಾನೇ ಮಾಡಬೇಕು. ಈ ರೀತಿ ಆಗುತ್ತೆ, ಯಾಕೆ ನನಗೆ ಈ ಥರ ಕನಸು ಬಿತ್ತು ಅಂತ ನೀವು ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತದು. ಸರ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ನಾವು ಹೇಳ್ತೀವಿ. ನೀವು ಅದೇನು ಹೇಳಿದ್ರೂ ಅದರ ಅವಶ್ಯಕತೆ ಇದೆಯಾ ಅಂತ ನಾನು ಕೇಳ್ತೀನಿ ನಿಮಗೆ. ಈಗ ಇದರಲ್ಲಿ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಒಂದು ಇಂಟೆಲಿಜೆನ್ಸ್ ಅಂತ ಅಂತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದೆ ನಮ್ಮೊಳಗೆ. ಅದರ ಯಾವ ಭಾಗಗಳು ಅದೇನು ಅದನ್ನೆಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ಬೋದು. ಆದರೆ ನಾನು ಅದರ ಬಗ್ಗೆ ಹೋಗ್ತಾ ಇಲ್ಲ. ಕೇವಲ ಒಂದು ಈಗ ಪ್ರೊಸೆಸರ್ ಇದ್ದರೆ ಪ್ರೊಸೆಸರ್ ಮೆಮೊರಿಯಿಂದ ಡೇಟಾ ತಗೊಂಡು ಅನಲೈಸ್ ಮಾಡ್ತು. ಅದೇ ರೀತಿ ನಮ್ಮ ಈ ಇಂಟೆಲಿಜೆನ್ಸ್ ಕೂಡ ನಾವು ಹುಟ್ಟಿದಾಗಲಿಂದ ಹೇಗೆ ಕೆಲಸ ಮಾಡ್ತಾ ಇದೆ, ಮಾಹಿತಿಯನ್ನು ತಗೊಳುತ್ತೆ. ಇದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಈಗ ಪರ್ಸೆಪ್ಷನ್ ಅಂತೀವಿ, ಪರ್ಸೆಪ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಂತೀವಿ. ಇದು ನೀವು ಆಧ್ಯಾತ್ಮದಲ್ಲಿ ಬರ್ತಕ್ಕಂಥ ಒಂದು ವಿಷಯ. ಇದನ್ನು ನೀವು ಸೈಂಟಿಫಿಕ್ಕಾಗೆ ನೋಡೋದಾದರೆ, ಈ ಮಗು ಏನು ಮಾಡ್ತಾ ಇದೆ, ತನಗೆ ಬರ್ತಕ್ಕಂಥ ಮಾಹಿತಿ ಎಲ್ಲ ತಗೋತು, ಅದನ್ನು ಒಂದು ಕರಾಬರೇಟ್ ಮಾಡ್ತು. ಏನಕ್ಕೆ ಕರಾಬರೇಟ್ ಮಾಡ್ತು, ಬೇರೆ ತನಗೆ ಏನು ಬರ್ತಾ ಇದೆ ಇನ್ಪುಟ್ಸು ಅದಕ್ಕೆ ಒಂದಕ್ಕೊಂದು ಕೋರಿಲೇಷನ್ ಮಾಡೋಕ್ಕೆ. ಅಂದರೆ ಇಟ್ ಈಸ್ ಟ್ರೈಂಗ್ ಟು ಮೇಕ್ ಇಟ್ಸ್ ಓನ್ ರೂಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಸೆನ್ಸ್ ಔಟ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಅರೌಂಡ್ ಇಟ್. ಇನ್ ದಟ್ ಪ್ರೋಸೆಸ್ ಇಟ್ ಫಾರ್ಮ್ಸ್ ಇಟ್ಸ್ ಓನ್ ರೂಲ್ಸ್ ಆಫ್ ಆಪರೇಷನ್. ಈ ಸಮಯದಲ್ಲಿ ಕೆಲವ್ರಿಗೆ ಅದು ಎಷ್ಟರ ಮಟ್ಟಿಗೆ ರಿಜಿಡ್ ರೂಲ್ಸ್ ಫಾರ್ಮ್ ಮಾಡ್ಕೋಬೋದು, ಆ ರಿಜಿಡ್ ರೂಲ್ಸ್ನ ರಿಜಿಡ್ಡಾಗೆ ಇಟ್ಕೊಳುತ್ತಾ ಅಥವಾ ತನ್ನ ಬೆಳವಣಿಗೆ ಆದಂಗೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತಾ, ಎರಡಕ್ಕೂ ಅವಕಾಶ ಇದೆ. ಆಗುತ್ತಾ ಇಲ್ವಾ ಅನ್ನೋದು ಆ ವ್ಯಕ್ತಿಯ ಆ ಜೀವನದ ಬೆಳವಣಿಗೆ ಮೇಲೆ ಹೋಗುತ್ತೆ. ಅಂದರೆ ಪರ್ಸೆಪ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ. ಇದರಲ್ಲಿ ಏನಾಯಿತು, ಸೇಮ್ physical information which is taken by the sensors is being interpreted by an intelligent system. In that process of interpretation, huge biases can occur. Anyway, every one of us know that. Even as childhood, for example, somebody would have told this person is a wicked person. It would have been told to you, say. But in your own experience with that individual, there is no event, no activity which shows to you that that person is wicked. ವಿಥೌಟ್ ನೋಯಿಂಗ್, ವಿಥೌಟ್ ಪರ್ಸೆಪ್ಷನ್. ಇದೆಲ್ಲ ನಿಮ್ಮ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಹೇಳಿರ್ತಾರೆ. ನೀವು ಚಿಕ್ಕವರಾಗಿದ್ದಾಗ ಏನೋ ಒಂದು ಮಾಹಿತಿ ಕೊಟ್ಟಿರ್ತಾರೆ ನಿಮ್ಮ ಸುತ್ತಮುತ್ತಲಿದ್ದವರು. ಸೊ ಅದು ಪೂರ್ವಾಗ್ರಹ ಅದು ಇರುತ್ತೆ ನಿಮ್ಮಲ್ಲಿ, ಮೈಂಡ್ನಲ್ಲಿ ಇರುತ್ತೆ. ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಇಂಟ್ರ್ಯಾಕ್ಷನ್ ಆದಾಗ ಆ ಸಮಯದಲ್ಲಿ ಯಾವುದೇ ಒಂದು ಕಾರಣ ತಗೊಂಡ್ರೂ ಆ ಒಂದು ಎಕ್ಸ್ಪ್ರೆಷನ್ ಅಥವಾ ಎಕ್ಸ್ಪ್ಲನೇಷನ್ಗೆ ಮ್ಯಾಚ್ ಆಗಲ್ಲ. ಆವಾಗ ನಾರ್ಮಲಾಗಿ ಏನಾಗಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಒಬ್ಬ ಅಡಲ್ಟ್ ಆದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ನನ್ನ ಜೀವನದ ಎಕ್ಸ್ಪೀರಿಯೆನ್ಸಲ್ಲಿ ಏನಿದೆ
ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಮುಂಚೆ ಬಂದಿದ್ದು ಅದು ಸರಿ ಇಲ್ಲ, ಅದನ್ನು ಬದಲಾಯಿಸ್ಕೋಬೋದು ಅಂತ ಯೋಚನೆ ಮಾಡಿದ್ರೆ ಈ ಒಂದು ಇಂಟ್ರ್ಯಾಕ್ಷನ್ ಮೂಲಕ ಈ ವ್ಯಕ್ತಿಗೆ ನಾನು ಹೆಚ್ಚು ಬೆಲೆ ಕೊಡ್ಬೋದು ಅಥವಾ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ ಬದಲಾಯಿಸ್ಕೋಬೋದು. ಅದೇ ನನ್ನಲ್ಲಿ ಆ ಪೂರ್ವಾಗ್ರಹನೇ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅದೇ ಡಾಮಿನೇಟ್ ಮಾಡಿ ಅದು ಡಾಮಿನೇಟ್ ಆಗಬಹುದಾ? ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇದ್ದರೂ ಕೂಡ ಅದಕ್ಕೆ ನಾನು ನನ್ನನ್ನು ನಾನು ಬದಲಾಯಿಸ್ಕೊಳ್ಳದೇ ಇದ್ದಾಗ ಏನಾಗುತ್ತೆ? ಇದನ್ನು ನಾವು ಯೋಚನೆ ಮಾಡಬೇಕಾದಂಥ ಪ್ರಶ್ನೆ. ಇದರಲ್ಲೇ ನಮ್ಮ ಸಮಸ್ಯೆಗಳಿಗೂ ಎಷ್ಟೋ ಉಳ್ಕೊಳ್ಳೋದು, ಮುಂದೆ ಬರೋದು ಇದೇ ಕಾರಣದಿಂದ. ಅದನ್ನ ಹೆಂಗೆ ಬಳಸ್ಕೊಂಡು ಮನುಷ್ಯ ಬೆಳಿಬೇಕಂತೀರಿ ಸರ್? ಒಂದು ಹೇಗೆ ಬೆಳೆಸ್ಕೋಬೇಕು ಅಂದರೆ, ಈಗ ತನ್ನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ, ಈಗ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಅದು ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದನ್ನು ಅನಲೈಸ್ ಮಾಡ್ಕೊಂಡು ಹೋಗ್ತೀರಾ. ಈಗ ನಿಮಗೇ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ, ನೀವು ಎಷ್ಟೊಂದು ಪ್ರೋಗ್ರಾಮ್ಗಳನ್ನ, ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಾಯಿದ್ದಾರೆ. ಈಗ ನೀವು ಕೆಲವು ಆ್ಯಪ್ಗಳೆಲ್ಲ ಯೂಸ್ ಮಾಡಿದ್ದೀರ. ಈಗ ನೀವು ಈ ಕೆಲಸ ಮಾಡುವಾಗಲೇ ಎಷ್ಟೊಂದು ಸಿಸ್ಟಮ್ ಎಲ್ಲ ನಾಲೆಡ್ಜ್ಗೆ ಅಂತ, ಅದು ಪೂರ್ತಿಯಾಗಿ ಹೇಗೆ ಕೆಲಸ ಮಾಡುತ್ತಂತ ನಿಮಗೆ ಗೊತ್ತಿಲ್ಲ. ಆದರೂ ಅದನ್ನು ಉಪಯೋಗಿಸುವಾಗ ಯಾವ ಸಮಸ್ಯೆಗಳಿಗೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕಂಡುಹಿಡ್ಕೋಬೇಕಾದ್ರೆ ನೀವೇನು ಮಾಡ್ತೀರಾ? ನಾಲೆಜ್ ಗೇನ್ ಮಾಡ್ತಾ ಹೋಗಿ ಅದೇ ಹೇಗೆ ಮಾಡ್ತೀರಾ? ಇರುತ್ತೆ. ಅದು ಕುತೂಹಲ ಇರುತ್ತೆ. ಆ ಕುತೂಹಲನ ನಿಮಗೆ ಇದು ಬ್ಲ್ಯಾಕ್ ಬಾಕ್ಸು, ಆ ಪ್ರೋಗ್ರಾಮ್ ಅದು ಏನು ಔಟ್ಪುಟ್ ಕೊಡುತ್ತೆ, ಹೆಂಗೆ ಕೊಡುತ್ತೆ, ಯಾಕೆ ಕೊಡುತ್ತೆ ಗೊತ್ತಿರಲ್ಲ. ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಗೊತ್ತಿರಲ್ಲ. ಆದರೆ ಅದಕ್ಕೆ ಯಾವ ಇನ್ಪುಟ್ ಕೊಡ್ಬೋದು, ಹೇಗೆ ಇನ್ಪುಟ್ ಕೊಡ್ಬೋದು ಅಂತ ಗೊತ್ತಿರುತ್ತೆ. ಆ ಇನ್ಪುಟ್ಸ್ನ ನೀವು ಬದಲಾಯಿಸ್ತಾ ಹೋದರೆ ಅದರ ಔಟ್ಪುಟ್ ಏನು ಬರುತ್ತೆ ಅದನ್ನು ನೀವು ಕೋರಿಲೇಟ್ ಮಾಡ್ಬೋದು. ಓಕೆ, ಆ ಇನ್ಪುಟ್ಟನ್ನು ನಮ್ಮ ಆಲೋಚನಾ ಕ್ರಮ ಅಂತೀರಿ ಸರ್? ಆ ಇನ್ಪುಟ್ ತೊಗೊಂಡು, ಆ ಇನ್ಪುಟ್ಟು ನಿಮ್ಮ ಒಂದು ಎಕ್ಸ್ಪೆರಿಮೆಂಟು. ನೀವು ಒಂದು ವಿಷಯನ ತಿಳ್ಕೊಬೇಕಾದ್ರೆ ಕೆಲವು ಮುಂಚೆ, ಈಗ ನಿಮ್ಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಸಿಂಪ್ಲಿ ಬ್ಲೈಂಡ್ ಆಗಿ ಮಾಡೋದು, ಅದು ಮಾಡಿದ್ರೆ ಅದಿಷ್ಟು ಮಾತ್ರ ಆಗುತ್ತೆ. ಅದಕ್ಕೂ ಅದರಲ್ಲಿ ಇನ್ನೂ ಹೆಚ್ಚಿನ ಕೆಪಾಸಿಟಿ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಬರೀ ಇಷ್ಟೇ ಅಲ್ದಲ್ಲ, ಇದನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಇದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ದಟ್ ಇಸ್ ಕ್ರಿಯೇಟಿವಿಟಿ. ಅದು ನಿಮ್ಮ ಒಂದು ಪ್ರಕ್ರಿಯೆ. ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಉಪಯೋಗಿಸ್ತೀನಿ, ಹೇಗೆ ಬಳಸ್ತೀನಿ ಅದ್ರ ಬಗ್ಗೆ. ಹಾಗೆ ನಿಮ್ಮಲ್ಲಿ ಕೂಡ ಈ ಒಂದು ಇಂಟೆಲಿಜೆನ್ಸ್ ಇದೆ. ನೀವು ಮಾಡೋ ಕೆಲಸಗಳಿಗೆಲ್ಲ ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಮಾತ್ರ ನೀವು ಮಾಡ್ತಾ ಇದ್ದೀರಾ. ಅದನ್ನು ನೀವು ಹೇಗೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ, ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೋದು. ಆ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡದೇ ಇದ್ದಾಗ ಏನಾಗುತ್ತೆ ಅನ್ನೋದು ಪ್ರಶ್ನೆ. ನಾವು ಇವತ್ತು ಮಾತಾಡ್ತಾ ಇರೋದು ಉದ್ದೇಶ, ಮನುಷ್ಯ ತನ್ನನ್ನು ತಾನು ಅರ್ಥಕೊಳ್ಳದೇ ಇದ್ದರೆ ಏನಾಗುತ್ತೆ ಅಂತ. ಈಗ ಇದು ಇನ್ನೊಂದು ಮುಖ್ಯವಾದಂತ ಹೇಳಿಬಿಟ್ಟು ಬಾಕಿದಕ್ಕೆ ಬರ್ತೀನಿ. ಈಗೇನಾಯಿತು, ಮನುಷ್ಯನಿಗೆ ತನ್ನ ಇಂಟೆಲಿಜೆನ್ಸ್ಗೆ ಮಾಹಿತಿ ಸಿಗಬೇಕಾದ್ರೆ ಒಂದು ತನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿ, ಇನ್ನೊಂದು ತಾನು ಸ್ಟೋರ್ ಮಾಡಿರೋದು. ಆ ಸ್ಟೋರ್ ಮಾಡಿರೋದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಆಡಿಯೋ ವಿಡಿಯೋ ಥರ ತೋರಿಸ್ಬೋದು ನಮಗೆ ಅನ್ನೋದೊಂದು. ಬರ್ತ್ ಪ್ರೋಸೆಸ್ಸಿಂದ ಬರೋ ಮಾಹಿತಿಯನ್ನು ತೊಗೊಂಡು ಕೆಲಸ ಮಾಡ್ಬೋದು ಅಂತ ಒಂದು. ಈಗ ಒಂದು ರೀತಿಯಲ್ಲಿ ನಿಮಗೆ ಯಾವುದಾದ್ರು ಒಂದು ಕನಸಲ್ಲಿ ನಿಮ್ಮ ಜೀವನದಲ್ಲಿ ಅದು ಯಾವುದೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರು ಅದು ಆಗಲ್ಲ ಅಂತ ಒಂದು ಕನಸು ಬಿತ್ತು ಅಂದ್ಕೊಳ್ಳೋಣ. ಕೆಲವ್ರಿಗೆ ಆ ರೀತಿ ಸಾಧ್ಯತೆಗಳಿದೆಯಲ್ವ. ಪ್ರೈಮ್ ಮಿನಿಸ್ಟರ್ ಆದಂಗೆ ಕನಸು ಬಿದ್ದುಬಿಡುತ್ತೆ, ಏನೋ ಬಂತು. ಅದೇ ಪ್ರೈಮ್ ಮಿನಿಸ್ಟರ್ ಆದಂಗೆ ಕನಸು ಬಿದ್ದರೆ ಅದೊಂಥರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನೀವು ಎಷ್ಟೊಂದು ಪಿಕ್ಚರ್ ನೋಡಿರ್ತೀರ ಅಥವಾ ಪ್ರೈಮ್ ಮಿನಿಸ್ಟ್ರನ್ನೇ ನೋಡಿರ್ತೀರ, ಅದು ನಿಮ್ಮ ಡೈರೆಕ್ಟ್ರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸುತ್ತೆ. ಅದಲ್ಲ, ಅದನ್ನು ಮೀರಿ ಯಾವುದಾದ್ರೂ ಒಂದು ಪ್ರಕ್ರಿಯೆ ಅಥವಾ ಬೇರೆ ಏನಾದ್ರು ಒಂದು ನಿಮ್ಮ ಕನಸಲ್ಲಿ ಬಂದರೆ ಅದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು ನಿಮ್ಮ ಇಂಟೆಲಿಜೆನ್ಸ್ಗೆ? ಈಗ ಡೈರೆಕ್ಟ್ರಿಗೆ ಸ್ಟೋರಿ ಇಲ್ಲದೆ ಇದ್ದರೆ ಅವನೇನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅವನಿಗೆ ಯಾವುದಾದ್ರು ಒಂದು ಸ್ಟೋರಿ ಮೂಲ ಬೇಕೇ ಬೇಕು. ಅದನ್ನು ತಗೊಂಡು ತಾನು ಎಲ್ಲ ಮಾಡ್ತಾನೆ. ಅದೇ ರೀತಿ ನಿಮ್ಮಲ್ಲಿ ಕೂಡ ನಿಮ್ಮ ಜೀವನದ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತೋರಿಸ್ತಾ ಇರೋದು ಒಂದು ಆ್ಯಕ್ಟಿವಿಟಿ. ಇನ್ನೊಂದು, ಅದಕ್ಕೆ ಬರ್ತ್ ಪ್ರೋಸೆಸ್ಸಿಂದನೂ ಒಂದಷ್ಟು ಮಾಹಿತಿ ಬಂದಿದೆ, ಸ್ಟೋರ್ಡ್. ಅದನ್ನು ಉಪಯೋಗಿಸ್ಕೊಂಡು ಏನಾದ್ರು ಮಾಡುತ್ತಾ ಅಂತ ಪ್ರಶ್ನೆ ಕೇಳ್ಕೊಬೋದು ನಾವು. ಸಾಧ್ಯತೆ ಇದೆ ಅಂತ ಉತ್ತರ ಬರುತ್ತೆ. ಅದು ಏನಾಗುತ್ತೆ, ಯಾಕಾಗತ್ತೆ, ಹೇಗಾಗುತ್ತೆ ಅದೆಲ್ಲ ಪ್ರತಿಯೊಬ್ಬರು ತಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡ್ಕೊಂಡು ಹೋಗಬೇಕಾದಂಥದ್ದು. ಸೊ ಅನಿರೀಕ್ಷಿತ ಕನಸಿನ ದಾಳಿ ಯಾಕಾಗ್ಬೋದು ಅಂತೀರಿ ಸರ್? ಅಂದರೆ ಇದರಲ್ಲೂ ಒಂದು ರೀತಿಯಲ್ಲಿ ಆ ರೀತಿ ಸಾಧ್ಯತೆ ಇದ್ದಾಗ ಆ ಸಾಧ್ಯತೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನಲ್ಲಿ
ಯಾಕೆ ಬರುತ್ತೆ, ಯಾಕೆ ಆ ಮಾಹಿತಿ ಕೊಡೋದಕ್ಕೆ ಅನ್ನೋದಕ್ಕೆ ಇನ್ನೂ ಉತ್ತರ ಈಸಿಯಾಗಿ ಕಂಡುಹಿಡಿಯೋದಕ್ಕಾಗಲ್ಲ. ಆದರೆ ಆ ರೀತಿ ನಡೀತಾ ಇರೋ ಕೆಲಸಗಳನ್ನೆಲ್ಲ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಪ್ರಾಬ್ಲಿ ಎಕ್ಸ್ಪೀರಿಯನ್ಸು ಮಿರಾಕಲ್ಸ್, ವಿ ಕಾಲ್ ದೆಮ್ ಮಿರಾಕಲ್ಸ್. ಪ್ರಾಬ್ಲಿ ಎಕ್ಸ್ಪೀರಿಯನ್ಸು ಮಾಡಿದ್ದೀರಾ, ಬೇರೆಯವ್ರು ಹೇಳೋದನ್ನು ಕೇಳಿದ್ದೀರಾ, ಅವ್ರ ನಿಜ ಜೀವನದಲ್ಲೇ ಮುಂದೆ ಆಗೋ ಕೆಲವು ವಿಷಯಗಳ ಬಗ್ಗೆ ಅವ್ರಿಗೆ ಕನಸಲ್ಲಿ ಬರುತ್ತೆ, ಅಥವಾ ಇನ್ನು ಕೆಲವ್ರಿಗೆ ಕನಸಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ವಸ್ತು ಇದೆ ಹುಡ್ಕೋ ಅಂತ ಹೇಳೋದು. ಅಂದರೆ ಇದಕ್ಕೆಲ್ಲ ಸಾಧ್ಯತೆಯನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಆ ಇಂಟೆಲಿಜೆನ್ಸು ಆ ಮಾಹಿತಿಯನ್ನು ತೊಗೊಂಡು ತೋರಿಸ್ಬೋದು. ಆದರೆ ಯಾಕೆ ತೋರಿಸ್ತಾ ಇದೆ ಅವ್ರಿಗೆ, ಅದಕ್ಕೆ ಏನೆಲ್ಲ ಪ್ರೀರಿಕ್ವಿಸಿಟ್ಸ್ ಬೇಕು, ಅದು ಇಟ್ಸ್ ಅನದರ್ ಬಿಗ್ ರಿಸರ್ಚ್ ಆ್ಯಕ್ಟಿವಿಟಿ. ಈಗ ರಾಮಾನುಜಮ್ಗೆ ಫಾರ್ ಎಕ್ಸಾಂಪಲ್, ರಾಮಾನುಜಮ್ ಸ್ಟೋರಿ ನೋಡಿದ್ರೆ ಹೌದು. ಏನು ಹೇಳುತ್ತೆ ಅದರಲ್ಲಿ, ಅವರಿಗೆ ಅವರ ಕನಸಿನಲ್ಲಿ ಎಷ್ಟು ಮಾಹಿತಿ ಬರ್ತಾ ಇತ್ತು ಅಂದರೆ ಆ ಮಾಹಿತಿಯನ್ನು ತೊಗೊಂಡು ಅವರು ಇದನ್ನು ಬರಿತಾ ಇದ್ರು, ಇದು ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಯಾಕೆ ತೋರಿಸ್ತಾ ಇತ್ತು ಅನ್ನೋದು ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದರು, ಅವ್ರಿಗೆ ಈ ರೀತಿ ಆಗ್ತಾ ಇತ್ತು ಅನ್ನೋದಕ್ಕೆ ನಾವು ಈ ಒಂದು ಇದರೊಳಗೆ ಒಪ್ಕೋಬೋದಾ ಸರ್ ನಾವು ಅದನ್ನ? ಅದನ್ನು ಈಗ ನಾ ಈಗ ಹೇಳ್ತಾ ಇರೋದ್ರಲ್ಲಿ ನಿಮ್ಗೇನು ಅನಿಸುತ್ತೆ, ಅವ್ರಿಗೆ ಒಂದು ಮೆಮೊರಿ ಇದೆ, ಇದಲ್ದಲ್ಲೇ ಇನ್ನೂ ಒಂದು ಸೋರ್ಸ್ ಇದೆ. ಈಗ ಇದರಲ್ಲಿ ಏನಾಯಿತು, ಈ ರೋಬೋಟಿಕ್ ಸಿಸ್ಟಮಲ್ಲಿ ಇಂಟೆಲಿಜೆನ್ಸ್ ಆಯಿತು, ಆ್ಯಕ್ಚುಯೇಟರ್ಸ್ ಆಯಿತು, ಸೆನ್ಸರ್ಸ್ ಆಯಿತು, 2 ಥರ ಮೆಮೊರಿ ಆಯಿತು. ಇದು ಬಿಟ್ಟು ಈಗ ನಾವೊಂದು ಪ್ರಶ್ನೆ ಕೇಳಿದ್ರೆ, ಈ ಇಂಟೆಲಿಜೆನ್ಸ್ಗೆ ಈ 5 ಇಂದ್ರಿಯಗಳಿಂದ ಬರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಬೇರೆ ಯಾವುದಾದ್ರು ಮಾಹಿತಿ ಸಿಗ್ಬೋದಾ, ಅದಕ್ಕೇನಾದ್ರು ಸೋರ್ಸ್ ಇದೆಯಾ? ಅಂದರೆ ಒಂದು ನಾವು ಬರ್ತ್ ಮೆಮೊರಿಯಿಂದ ಬಂದಿದ್ದೇನು ಅಂತ, ಅದು ಬಿಟ್ಟು ಇದೆರಡನ್ನು ಬಿಟ್ಟರೆ ಬೇರೆ ಏನಾದ್ರು ಒಂದು ಸಾಧ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳೋಣ. ಇವಾಗ ನಾವು ನಿಮ್ಮ ಜೀವನದಲ್ಲೇ ನೋಡಿದ್ದೀರ, ಯಾವುದಾದ್ರೂ ಒಂದು ವಸ್ತುವಿನ ಫಿಸಿಕಲ್ ಬೌಂಡ್ರಿಯಿಂದ ಹೊರಗಡೆ ಮಾಹಿತಿಯ ಎಕ್ಸ್ಚೇಂಜ್ ಕಳಿಸುತ್ತೆ, ತಗೊಳುತ್ತೆ, ವಿಡಿಯೋ, ಆಡಿಯೋ. ಈಗ ನೀವು ಮಾಡ್ತಾ ಇರೋದೇ ಇಲ್ಲಿ ಬಾಲಿಯಲ್ಲಿ ಕೂತ್ಕೊಂಡು ಏನು ಕಳಿಸ್ತಾ ಇದ್ದೀರಾ, ಅದು ಇನ್ನೆಲ್ಲೋ ಒಂದು ಕಡೆ ಹೋಗಿ ರೆಕಾರ್ಡ್ ಆಗುತ್ತೆ, ಇನ್ನೇನೋ ಆಗುತ್ತೆ. ಅಂದರೆ ಇದೇನು ತೋರಿಸ್ತಾ ಇದೆ, ಒಂದು ವಸ್ತುವಿನ ಬೌಂಡ್ರಿಯಿಂದ ಹೊರಗಡೆ ಮಾಹಿತಿಯ ಚಲನೆ ಇದೆ. ಮಾಹಿತಿಯಲ್ಲಿ ಏನೇನು ಬರ್ತಾ ಇದೆ, ಆಡಿಯೋ, ವಿಡಿಯೋ, ಫೈಲ್ಸು ಎಲ್ಲ. ಈಗ ನಾವು ಮುಂಚೆ ಏನು ಹೇಳಿದ್ವಿ, ಮನುಷ್ಯ ಪ್ರಕೃತಿಯಲ್ಲಿ ಏನು ನಡೆದಿದೆ ಅದನ್ನೇ ಕಾರ್ಯರೂಪಕ್ಕೆ ತರ್ತಾ ಇರೋದು ಅಂತ. ಅಂದರೆ ಈ ಗ್ಯಾಡ್ಜೆಟ್ಟು ಕೂಡ ಆ ರೀತಿಯ ಒಂದು ಪ್ರಕೃತಿಯ ಆ್ಯಕ್ಟಿವಿಟಿನ ರಿಯಾಲಿಟಿ ಮಾಡಿರೋದ ಅಂತ ನೀವು ಪ್ರಶ್ನೆ ಕೇಳ್ಕೋಬೋದು. ಕಾಳಿದಾಸನ ಪತ್ರ ಇರ್ಬೋದು. ಅಂದರೆ ಅದಕ್ಕೆಲ್ಲ ನಿಮಗೆ ಉತ್ತರ ಸಿಗುತ್ತೆ. ಈಗ ನಾನು ಏನು ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆ ಅಂದರೆ, ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆದಂಗೆ ಇದೆಲ್ಲ ನಿಮಗೆ ತೋರಿಸ್ತಾ ಇದೆ. ಈಗ ಇದರಲ್ಲೇ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಏನಾಯಿತು, ನಮಗೆ ಅತೀಂದ್ರಿಯ ಜ್ಞಾನ ಅಂತ ಎಷ್ಟೋ ಸರಿ ನೀವು ಕೇಳಿರ್ತೀರ. ಈಗ ಏನಪ್ಪ ಅತೀಂದ್ರಿಯ ಜ್ಞಾನ ಅಂತ ನೀವು ಯೋಚನೆ ಮಾಡಿದ್ರೆ, ನಮ್ಮ 5 ಇಂದ್ರಿಯಗಳಿಂದ ನಮಗೆ ಬರತಕ್ಕಂಥ ಮಾಹಿತಿಯನ್ನು ಬಿಟ್ಟು ಬೇರೆ ಏನಾದರೂ ಮಾಹಿತಿ ತಗೊಳ್ಳೋಕ್ಕೆ ಸಾಧ್ಯ ಇದ್ದರೆ ಅದನ್ನು ಅತೀಂದ್ರಿಯ ಜ್ಞಾನ ಅಂತ ಕರಿಬೋದಲ್ವ? ಹೌದು. ಈಗ ನಾವು ನಮ್ಮ ಕಣ್ಣಿನಿಂದ ನೋಡುವಂಥ ಒಂದು ಏನಿದೆ ಆಪ್ಟಿಕಲ್ ಡೊಮೈನ್ ಅಂತ ಹೇಳ್ತೀವಿ, ಅದನ್ನು ನಾವು ಸೈನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಲ್ಲಿ 400ರಿಂದ 700 ನ್ಯಾನೋಮೀಟರ್ ಅಥವಾ 0.4 ಮೈಕ್ರಾನಿಂದ 0.7 ಮೈಕ್ರಾನ್ ಅಷ್ಟರ ಒಳಗಡೆ ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅದನ್ನು ಮಾತ್ರ ನಾವು ಕಣ್ಣಿಂದ ನೋಡೋಕ್ಕೆ ಸಾಧ್ಯ. ಅದು ಬಿಟ್ಟು ಹೊರಗಡೆ ಏನೆಲ್ಲ ಆಗ್ತಾ ಇದೆ ಅದನ್ನು ನಮ್ಮ ಕಣ್ಣಿಂದ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ನಿಮಗೆ ಒಂದು ಎಕ್ಸ್ರೇ ತೋರಿಸ್ತೀವಿ, ಇನ್ಫ್ರಾರೆಡ್ ಕ್ಯಾಮ್ರಾದ ಪಿಕ್ಚರ್ ತೋರಿಸ್ತೀವಿ, ರಡಾರ್ದು ಪಿಕ್ಚರ್ ತೋರಿಸ್ತೀವಿ. ಅಂದರೆ ಇದರಿಂದ ಮಾಹಿತಿ ಬರ್ತಾ ಇರೋದು ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ. ಅಂದರೆ ಆ ಮಾಹಿತಿಯೆಲ್ಲ ನಿಮಗೆ ಅತೀಂದ್ರಿಯ ಜ್ಞಾನ ತಾನೇ. ಹೌದು. ಇವತ್ತು ವಿಜ್ಞಾನದ ಮೂಲಕ ಹೆಚ್ಚು ಜನಕ್ಕೆ ಅದು ಸಿಗ್ತಕ್ಕಂಥ ಫಿಸಿಕಲಿ ಗೊತ್ತಾಗ್ತಾ ಇದೆ. ಆಧ್ಯಾತ್ಮದಲ್ಲಿ ಅದು ಫಿಸಿಕಲಿ ಗೊತ್ತಾಗಲ್ಲ. ಬಟ್ ಅದು ನಾವು ಪ್ರಶ್ನೆ ಕೇಳ್ಕೋಬೋದು. ಈಗ ನಾವು ಏನೇ ಮಾತಾಡಿದ್ರು ಅದನ್ನು ನಾವು ನಿರ್ದಿಷ್ಟ ಅಂತ ತಗೊಳ್ಳೋದಕ್ಕಿಂತ ಈ ರೀತಿ ಪ್ರಶ್ನೆಗೆ ಉತ್ತರ ಕಂಡುಹಿಡ್ತಾ ಸರ್, ನಾವು ಸೈಂಟಿಸ್ಟ್ ಇರೋದ್ರಿಂದ ಇಟ್ ಡಸಂಟ್ ಬಿಕಮ್ ಮೌಢ್ಯತೆ ಅಲ್ಲ. ಅದರಲ್ಲೂ ಕೂಡ ನಾನು ನಿಮ್ಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನೀವೇ ಆ ರೀತಿ ಯೋಚನೆ ಮಾಡಿದಾಗ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೋಡಿ. ಈಗ ನಾನು ಹೇಳಿದ ಮಾತ್ರಕ್ಕೆ ಅದು ಸರಿ ಅಂತ ಒಪ್ಕೋಬೇಡಿ, ಆ ರೀತಿ ಹೇಳ್ತಾ ಇರೋದು ನಾನು. ಅಂದರೆ ಈಗ ಮನುಷ್ಯ ಅಂದರೆ ಒಂದು ರೋಬೋಟಿಕ್ ಸಿಸ್ಟಮ್ ಅಂದಾಗ ಈಗ ಅತೀಂದ್ರಿಯ ಜ್ಞಾನವನ್ನು ಅಂದರೆ ಈ 2 ಮೆಮೊರಿ ಬಿಟ್ಟು ಒಂದು ಮೆಮೊರಿನಲ್ಲಿ ತನ್ನ ಇಂದ್ರಿಯಗಳಿಂದ ಬರ್ತಕ್ಕಂಥ ಎಲ್ಲ ಮಾಹಿತಿ ನೀವು ಓದ್ತೀರಾ, ಏನು ಕೇಳ್ತೀರಾ, ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಅನಾಲಿಸಿಸು ಎಲ್ಲ ಸ್ಟೋರ್ ಆಗಿದೆ. ಸೊ ಅದು ಬಿಟ್ಟು ನಿಮ್ಮ ಬರ್ತ್ ಪ್ರೋಸೆಸ್ಸಿಂದ ಬಂದಿದ್ದು ಬಿಟ್ಟು
ಹೊರಗಿಂದ ಏನಾದ್ರು ಮಾಹಿತಿ ಬರ್ಬೋದಾ ಅಂತ ಪ್ರಶ್ನೆ ಕೇಳಿದಾಗ ನಮಗೊಂದು ಉತ್ತರ ಏನು ಸಿಗ್ತಾ ಇದೆ ಜನಸಾಮಾನ್ಯರಿಗೂ ಕೂಡ, ವಿಜ್ಞಾನ ಬೆಳೆದಂಗೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಪ್ರಪಂಚದಲ್ಲಿ ಏನೆಲ್ಲ ನಡೀತಿದೆ ನಮಗೆ ಕಣ್ಣಿಗೆ ಗೋಚರ ಆಗದೆ ಇರೋದನ್ನು ಕೂಡ ನಮಗೆ ಕಣ್ಣಿಗೆ ಗೋಚರ ಆಗೋ ಹಂಗೆ ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಕೆಲಸನ ಇವತ್ತು ನಾವು ಮಾಡಿ ತೋರಿಸಿದಾಗ ಮೊದಲು ಸ್ವಲ್ಪ ಒಂಥರ ಆಶ್ಚರ್ಯ ಈಗ ಅನಿಸ್ತಾ ಇತ್ತು. ರಾವಣ ಸೀತೆಯನ್ನ ಇದರಲ್ಲಿ ಹೊತ್ಕೊಂಡು ಹೋದ ಅನ್ನೋದು ನಮಗೆ ಕಟ್ಟುಕತೆ ಅನಿಸ್ತಿತ್ತು. ಈಗ ಚಾರ್ಟರ್ ಫ್ಲೈಟ್ ನೋಡಿದ ಮೇಲೆ ರಾವಣ ಹೊತ್ಕೊಂಡು ಹೋಗಿರ್ಬೋದು ಅಂತ ಅನಿಸ್ತದೆ. ಹಾ, ಹಾಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಈ ರೀತಿ ನೋಡಿದಾಗ ಅಂದರೆ ಈಗ ಇದರಲ್ಲಿ ಏನಾಯಿತು, ನಮಗೆ ಈ ಅತೀಂದ್ರಿಯ ಜ್ಞಾನವನ್ನು ಬರಬೇಕಾದ್ರೆ ಈಗ ಮೊಬೈಲಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಕೂಡ ಒಂದು Software. ಉಪಕರಣ ಇದೆ. ಆ ಉಪಕರಣದ ಮೂಲಕ ಒಂದು ವೇವ್ನ ಹೊರಗಡೆ ಕಳಿಸುತ್ತೆ. ಹೊರಗಡೆಯಿಂದ ಬರೋ ವೇವ್ನ ಕ್ಯಾಪ್ಚರ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಅನಲೈಸ್ ಮಾಡಿ ಮ್ಯಾಚ್ ಮಾಡಿ ಇದೇ ವಾತಾವರಣದಲ್ಲಿ ಇರ್ತಕ್ಕಂಥ ನಿಮಗೆ ಬೇಕಾದ ಮಾಹಿತಿಯನ್ನು ನಿಮ್ಮ ಮೊಬೈಲಲ್ಲಿ ಎಷ್ಟು ಇಮಿಡಿಯೇಟ್ಲಿ ನಡೀತದಲ್ಲ ಸರ್, ಅದೆಲ್ಲ ಆಗ್ತಾ ಇದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಅದು ಆಗ್ತದೆ. ಅವ್ರ ಕೈಯಲ್ಲಿರೋ ಮೊಬೈಲ್ನಲ್ಲಿ ಅವ್ರಿಗೆ ಬೇಕಾದ ಮಾಹಿತಿ ತೋರಿಸುತ್ತೆ. ಎರಡೂ ಇಲ್ಲೇ ಇದೆ. ನಿಮಗೆ ಬೇಕಾಗಿದ್ದು ಮಾತ್ರ ಅದು ತೋರಿಸುತ್ತೆ, ಅವ್ರಿಗೆ ಬೇಕಾಗಿದ್ದು ಅವ್ರಿಗೆ ತೋರಿಸುತ್ತೆ. ಮೈಂಡ್ ಅಂಡ್ ಮ್ಯಾಟರ್ ಅಂದ್ರೆ ಇನ್ ದ ಸೇಮ್ ಮ್ಯಾನರ್. ಅಂದರೆ ಇವಾಗ ಏನಾಯಿತು, ಈ ರೀತಿ ಆಗೋ ಪ್ರಕ್ರಿಯೆ ಕೂಡ ಈಗ ನಿಮ್ಮಲ್ಲಿ ಆ ರೀತಿಯ ಒಂದು ಆಪರೇಟಸ್ ಇರಬಹುದಾ ಅಂತ ಪ್ರಶ್ನೆ ಕೇಳ್ಕೊಬೋದು. ಓಕೆ, ಅಂದರೆ ಈಗ ಬಾಕಿದಕ್ಕೆಲ್ಲ ನಾವು ನೋಡ್ತಾ ಇದ್ದೀವಿ, ನಮ್ಮ ಕಣ್ಣಿಂದ ನೋಡ್ತೀವಿ, ಕೈಯಿಂದ ಕೆಲಸ ಮಾಡ್ತೀವಿ. ಅಂದರೆ ಬಾಕಿ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇರೋದನ್ನೆಲ್ಲ ಯಾವ ರೀತಿ ನಾವು ಉಪಯೋಗಿಸ್ತಿದ್ದೀವಿ ಅಂತ ನೋಡ್ತಾ ಇದ್ದೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಈ 5 ಇಂದ್ರಿಯಗಳಿಂದ ಹೊರಗಡೆ ಇರ್ತಕ್ಕಂಥ ಮಾಹಿತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಪಡಿಬಹುದಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಪಡಿಬಹುದು ಅಂತ ಉತ್ತರ ಬರುತ್ತೆ. ಆದರೆ ಹೇಗೆ ಪಡಿಬೋದು, ಆ ಪಡೆಯೋದಕ್ಕೆ ಅವನು ಏನೆಲ್ಲ ತನ್ನನ್ನು ತಾನು ಇದು ಮಾಡ್ಕೋಬೇಕು ಅಂದರೆ, ಈಗ ನಾವು ಟೀಚರ್ ಆದಾಗ ಯಾವುದೇ ಇದು ಮಾಡುವಾಗ ನಮಗೇನು ಗೊತ್ತಾಗುತ್ತೆ, ಒಂದು ವಿಷಯ ಗೊತ್ತಿದ್ದ ಮಾತ್ರಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರೋದು ಸುಲಭ ಅಲ್ಲ. ಗೊತ್ತಿರ್ಬೋದು ಇದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ, ಆದರೆ ಅದನ್ನು ಹಾಗೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದು ತೋರಿಸ್ಕೊಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ, ಎಷ್ಟು ಸ್ಕಿಲ್ ಬೇಕು, ಎಷ್ಟು ಡೆವಲಪ್ಮೆಂಟ್ಸ್ ಬೇಕು. ಅಂದರೆ ನಿಮ್ಮಲ್ಲಿ ಆ ರೀತಿಯ ಒಂದು ಸ್ವಿಚ್ಚು ಅಥವಾ ಮೆಕ್ಯಾನಿಸಮ್ ಇದೆ ಅಂತ ನಾನು ಹೇಳ್ಬೋದು. ಎಸ್, ಆದರೆ ಸಾಮರ್ಥ್ಯ ಇದೆ. ಆದರೆ ಆ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಂಡು ಅದನ್ನು ಉಪಯೋಗಕ್ಕೆ ತರಬೇಕಾದ್ರೆ ನೀವು ಪಡಬೇಕಾದ ಶ್ರಮ ಅಥವಾ ಒಂದು ಸಾಧನೆ ಎಷ್ಟು ಅನ್ನೋದು ಅದು ನಿಜವಾದ ಪ್ರಶ್ನೆ. ಈಗ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಈಗ ಯೋಗ ಅಂತೀವಿ. ಯೋಗ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯೋಗ ಅಂದರೆ ಒಂದು ರೀತಿಯನ್ನೆಲ್ಲ ಹೇಳ್ತಾರೆ, ನಿಮ್ಮನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು, ಸಮಾಗಮ ಮಾಡ್ತಕ್ಕಂಥ ಒಂದು ಲಿಂಕ್ ಅಂತ, ಒಂದು ಸಂಬಂಧ ಮಾಡ್ತಕ್ಕಂಥ ಜೋಡಣೆಯ ಒಂದು ಪ್ರಕ್ರಿಯೆ ಅಂತ. ಈಗ ನಾವು ಮುಂಚೆ ಟೆರೆಸ್ಟ್ರಿಯಲ್ ಟವರ್ ಇದ್ದಂಥ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಂದು ಟಿ ವಿ ಇರೋದು, ರೂಫ್ ಟಾಪಲ್ಲಿ ಒಂದು ಆ್ಯಂಟೆನಾ ಇರೋದು. ಆ ಆ್ಯಂಟೆನಾ ಏನಾದ್ರು ಟೆರೆಸ್ಟ್ರಿಯಲ್ ಟವರಿಗೆ ಕರೆಕ್ಟಾಗಿ ಅಲೈನ್ ಆಗಿಲ್ದಿದ್ರೆ ನಿಮ್ಮ ಟಿ ವಿಯಲ್ಲಿ ಏನೂ ಸಿಗ್ನಲ್ ಬರ್ತಿರಲಿಲ್ಲ. ನೀವು ಅವಾಗ ಏನು ಮಾಡ್ತಿದ್ದೀರಿ, ಮೇಲೋಗಿ ಅದನ್ನು ಸ್ವಲ್ಪ ಅಲೈನ್ ಮಾಡಿ ಅದನ್ನು ಕರೆಕ್ಟಾಗಿ ಅಲೈನ್ ಮಾಡಿದ್ರೆ ಪೂರ್ತಿ ಸಿಗ್ನಲ್ ಫ್ಲೋ ಆಗಿ ನಿಮ್ಮ ಟಿ ವಿ ಒಳಗೆಲ್ಲ ಪಿಕ್ಚರ್ ಎಲ್ಲ ಕಾಣೋಕ್ಕೆ ಶುರು ಆಗುತ್ತೆ. ಅದೇ ರೀತಿ ಮನುಷ್ಯನಲ್ಲೂ ಕೂಡ ತನ್ನ ಕೆಲವು ಸಾಧನೆಗಳಿಂದ ಈ ರೀತಿ ಪ್ರಕ್ರಿಯೆಯನ್ನು ಎನರ್ಜೈಸ್ ಮಾಡಿಕೊಂಡು ಈ ಪ್ರಪಂಚವನ್ನು, ಯೂನಿವರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದಾ? ಅದೇ ಧ್ಯಾನ. ಅದು ಪ್ರಕ್ರಿಯೆ ಮೂಲಕ, ಬೇರೆ ಎಲ್ಲದರ ಮೂಲಕ ನಿಮ್ಮನ್ನು ನೀವು ಯಾವುದೇ ಒಂದು ಕೆಲವು ಪ್ರಕ್ರಿಯೆಗಳಲ್ಲಿ ಅಳವಡಿಸ್ಕೊಂಡು ಅದು ನಿಮಗೆ ವಿದಿತ ಆಗುತ್ತೆ. ಈಗ ನಿಮಗೆ ಹೇಗೆ ವಿದಿತ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗದೇ ಇರ್ಬೋದು, ಆದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡಿದಾಗ ಈಗ ಸಿದ್ಧ ಪುರುಷರು ಅಂತೀವಿ, ಅಥವಾ ಕೆಲವರು ಯೋಗಿಗಳು, ಬೇರೆ ಬೇರೆ ಎಲ್ಲ ಕೆಪಾಸಿಟಿ ಇರೋರು, ಅವ್ರನ್ನೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ, ಅವರು ತಮ್ಮ ಸಾಧನೆಯ ಮೂಲಕ ಈ ರೀತಿಯ ಪ್ರಕ್ರಿಯೆಗಳನ್ನು ಕೆಲವು ಹಂತದವರೆಗೆ ತಗೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳ, ಅವರು ಈ ರೀತಿ ಮಾಡ್ತಾ ಇದ್ದಾರಾ ಅಂತ ಅಂದಾಗ ಹಾಗೆ ನಡೀತಾ ಇದೆ ಸರ್. ಆ ಗುಣ ಬರಬೇಕಾಗಿದ್ರೆ ಮನುಷ್ಯ ಅಟ್ಯಾಚ್ಮೆಂಟ್ ಅನ್ನೋದು ದೂರ ಆಗಬೇಕಾ? ಅದು ಹೇಗಾಗುತ್ತೆ, ಯಾಕಾಗುತ್ತೆ ಅಂತ ನಾವು ಯೋಚನೆ ಮಾಡುವಾಗ, ಇನ್ನೊಂದು ಆಧ್ಯಾತ್ಮದ ಬಗ್ಗೆ ಮಾತಾಡುವಾಗ ಇನ್ನೊಂದು ಏನು ಹೇಳ್ತಾರೆ, ಈಗ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೆಲವು ಹುಟ್ಟುಗುಣಗಳಿದೆ ಅಥವಾ ಕೆಲವು ಟೆಂಡೆನ್ಸಿ ಇದೆ ಅಂತ ಹೇಳ್ತಾರೆ, ಆ್ಯಟಿಟ್ಯೂಡ್. ಈ ಟೆಂಡೆನ್ಸಿ ಅಂದರೆ ಏನು ಅಂತ ನಾವು ಒಂದು ಪ್ರಶ್ನೆ ಕೇಳಿದ್ರೆ